ಹಾಯ್ ಗಾಯ್ಸ್, ಎಕನಾಮಿಕ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಿಮಗೆ. ಯಾವುದು? ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇದರಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಅಪ್ ಟು ಯಾವುದ್ರ ಬಗ್ಗೆ ಹೇಳಿದ್ದೆ? ನಾನು ಸೀಮಾಂತ ತುಷ್ಟಿಗುಣದ ಬಗ್ಗೆ ಹೇಳಿದ್ವಿ. ಸೀಮಾಂತ ತುಷ್ಟಿಗುಣ ಅಂದರೆ ಏನು, ಸೀಮಾಂತ ತುಷ್ಟಿಗುಣದ ಇಳಿಮುಖ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ವಿ. ಆಮೇಲೆ ಇಳಿಮುಖ ಸಿದ್ಧಾಂತಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಕಂಡೀಷನ್ಸ್ ಅಥವಾ ಅಜಂಪ್ಷನ್ಸ್ ಏನಿದ್ದಾವೆ ಅಂತ ಹೇಳಿ ನೋಡಿದ್ವಿ ನಾವು ಲಾಸ್ಟ್ ಕ್ಲಾಸಲ್ಲಿ. ನಾನು ಅಜಂಪ್ಷನ್ಸ್ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವು 7 ಪಾಯಿಂಟ್ಸು ಅದು ಸ್ಯಾಟಿಸ್ಫೈ ಆಗಬೇಕು ಅಜಂಪ್ಷನ್ಸು ಅಂತಕ್ಕಂಥದ್ದನ್ನ ನಾವು ಹೇಳಿದ್ವಿ. ಇದನ್ನು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವಾಗ ನಾವು ಈ ಇಳಿಮುಖ ಸಿದ್ಧಾಂತವನ್ನು ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ವೋ ಅದು ಫುಲ್ಫಿಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ ನಿಮಗೆ. ಓಕೆ, ಆ ವಿಡಿಯೋನ ನೋಡಲಿಲ್ಲ ಅಂದರೆ ಒಂದ್ಸಲ ಹೋಗಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ, ಈ ಒಂದು ಸಿದ್ಧಾಂತ ಏನಿತ್ತು ಇಳಿಮುಖ ಸಿದ್ಧಾಂತ, ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಏನಿದೆಯಲ್ಲ, ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸು ಮತ್ತು ಲಿಮಿಟೇಷನ್ ಅಂದರೆ ಅಪವಾದಗಳು ಮತ್ತು ಅಥವಾ ಮಿತಿಗಳು ಇದ್ದಾವೆ. ಅವುಗಳು ಏನು ಅಂತಕ್ಕಂಥದ್ದು ನಾನು ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ನಿಯಮ ಏನಿದೆಯಲ್ಲ, ಓಕೆ, ನಿಮಗೆ ಸೀಮಾಂತ ತುಷ್ಟಿಗುಣ ಇಳಿಮುಖ ಸಿದ್ಧಾಂತದಲ್ಲಿ ಏನು ಹೇಳಿದ್ವಿ ಬ್ರೀಫಾಗಿ ಹೇಳೋದಾದರೆ, ನೀವು ಫಸ್ಟ್ ಕಪ್ ನೀರು ಕುಡ್ದಾಗೆ ಫುಲ್ ಬಾಯಿಸ್ಕೊಂಡು ಬಂದಾಗ ಫಸ್ಟ್ ಕಪ್ ನೀರೇನು ಕುಡಿತೀರಲ್ಲ, ಅದಕ್ಕೂ ಕಂಟಿನ್ಯೂ ಅದೇ ಕಪ್ಸ್ನ ಕಂಟಿನ್ಯೂ ಒಂದು 10 ಕಪ್ ನೀರು ನಿಮಗೆ ಬಲವಂತ ಕುಡಿಸಿದ್ರೆ ಅವಾಗಿರ್ತಕ್ಕಂತಹ ನಿಮ್ಮ ತುಷ್ಟಿಗುಣಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ಗೂ ಡಿಫ್ರೆನ್ಸ್ ಇರುತ್ತೆ, ರೈಟ್? ಇಲ್ಲಿ 5ನೇ ಗ್ಲಾಸ್ ನೀರು ಕುಡಿದಾಗ ನಿಮಗೆ ತುಷ್ಟಿಗುಣ 0 ಬರುತ್ತೆ, ಅಂದರೆ ನನಗೆ ಇಲ್ಲಿಗೆ ಸಾಕು ಅಂತ. ಬಟ್ ಟೋಟಲ್ ಒಟ್ಟು ತುಷ್ಟಿಗುಣ ಏನಿದೆ, ಒಟ್ಟು ತುಷ್ಟಿಗುಣ ಅದು ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಸೀಮಾಂತ ತುಷ್ಟಿಗುಣ, ಸೀಮಾಂತ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ಆ ಕಪ್ಪು ಕುಡಿದಾಗ ನಿಮಗೆ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೊಂದು ನೆನ್ಪಿಟ್ಕೊಂಬಿಡಿ ಇನ್ ಜನರಲ್. ಓಕೆ, ಫಸ್ಟ್ ಕಪ್ಪು ಕುಡಿದಾಗ ಬರ್ತಕ್ಕಂಥದ್ದು ಆರಂಭಿಕ ತುಷ್ಟಿಗುಣ. ಆಮೇಲೆ ನೀವು ಯಾವ ಕಪ್ಪು ಕುಡಿದಾಗ ನಿಮ್ಮ ಒಂದು ಒಪಿನಿಯನ್ ಏನಿರುತ್ತೋ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ, ಅದೇ ಸೀಮಾಂತ ತುಷ್ಟಿಗುಣ ಅಷ್ಟೇ. ಓಕೆ, ಸೊ ನೀವು ಹೆಂಗೆ ಇಂಕ್ರೀಸ್ ಮಾಡ್ತಾ ಹೋಗ್ತಿರಲ್ಲ, ಒಂದೇ ನೀರನ್ನ ಕಂಟಿನ್ಯೂ ಬಾಯಿಸ್ಕೊಂಡು ಮತ್ತು ಕಂಟಿನ್ಯೂ ಗ್ಲಾಸ್ ತುರುಕಿದ್ರೆ ನಿಮಗೆ 5 ಗ್ಲಾಸ್ ಕುಡಿದಾಗ ಸಾಕು ಅಂತ ತಳ್ತೀರಿ. 6ನೇ ಗ್ಲಾಸ್ ಬಲವಂತವಾಗಿ ಕುಡಿಸಿದ್ರೆ ಅದು ಮೈನಸ್ಗೆ ಹೋಗುತ್ತೆ. ಓಕೆ, ಇದನ್ನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಇದಕ್ಕೆ ಎಕ್ಸಂಪ್ಷನ್ಸ್ ಮತ್ತು ಲಿಮಿಟೇಷನ್ಸ್ ಅಂದರೆ ಅಪವಾದಗಳು ಮತ್ತು ಮಿತಿಗಳೇನಿದ್ದಾವೆ. ಈ ನಿಯಮವು ನಿರ್ದಿಷ್ಟ ಕಲ್ಪನೆ ಅಡಿಯಲ್ಲಿ ಸಾರ್ವತ್ರಿಕವಾಗಿ ಅನ್ವಯವಾಗಬೇಕು. ಓಕೆ, ಆದರೆ ನಿಜ ಜೀವನದಲ್ಲಿ ಈ ನಿಯಮ ಅನೇಕ ವಿಷಯಗಳಲ್ಲಿ ಅನ್ವಯ ಆಗೋದಿಲ್ಲ. ಆದ್ದರಿಂದ ಈ ನಿಯಮ ಕೆಲವೊಂದು ಅಪವಾದಗಳನ್ನು ಹೊಂದಿದ್ದೇವೆ, ಅಂದರೆ ಎಕ್ಸೆಪ್ಷನ್ಸ್ ಇದ್ದಾವೆ. ಇದಕ್ಕೊಂದು ಕೆಲವೊಂದು ಏನು ಅಪವಾದಗಳಿದ್ದಾವೆ? ಅಪರೂಪದ ವಸ್ತುಗಳ ಸಂಗ್ರಹದ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಓಕೆ, ಅಂದರೆ ಏನು? ಫಾರ್ ಎಕ್ಸಾಂಪಲ್, ಅಪರೂಪದ ನಾಣ್ಯಗಳಿದಾವಪ್ಪ, ಈಗ 20 ಪೈಸಾ, 10 ಪೈಸಾ, 5 ಪೈಸಾ ಅಥವಾ 25 ಪೈಸಾ ನಾಣ್ಯಗಳಿದ್ದಾವೆ. ಇವುಗಳನ್ನು ನೀವು ಎಷ್ಟು ಕಲೆಕ್ಟ್ ಮಾಡಿದ್ರೂ ಕೂಡ ನಿಮಗೆ ಇದು ಸೀಮಾಂತ ತುಷ್ಟಿಗುಣ ಅಂತಂದರೆ, ಫಸ್ಟ್ ಕಾಯಿನ್ ಕಲೆಕ್ಟ್ ಮಾಡಿದಾಗ ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ, 25th ಕಾಯಿನ್ ಕಲೆಕ್ಟ್ ಮಾಡಿದಾಗ ನಿಮಗೆ ಇದಕ್ಕಿಂತ ಜಾಸ್ತಿ ತೃಪ್ತಿ ಸಿಗ್ಬೋದು. ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಜಾಸ್ತಿ ಆಗಿರ್ಬೋದು, ಯಾಕಂದರೆ ಇದು ವೆರೈಟಿ ಆಗಿರ್ಬೋದು ಅಥವಾ ತುಂಬ ಇದಕ್ಕಿಂತ ಓಲ್ಡ್ ಆಗಿರ್ಬೋದು. ಅವಾಗ ನಿಮ್ಗೆ ಇಲ್ಲಿ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ, ಜಾಸ್ತಿ ಇರುತ್ತೆ ತಾನೆ ಫಸ್ಟ್ನೇದು ಕಂಪೇರ್ ಮಾಡಿದರೆ. ಹಾಗಾಗಿ ಇಂತಹ ಒಂದು ನಾಣ್ಯಗಳ ಸಂಗ್ರಹಣೆದಲ್ಲ, ಅಪರೂಪದ ನಾಣ್ಯಗಳನ್ನು ನಾವು ಸಂಗ್ರಹಣೆ ಮಾಡೋದಾಗಲಿ ಅಥವಾ ಸ್ಟ್ಯಾಂಪ್ಗಳನ್ನು ಸಂಗ್ರಹಣೆ ಮಾಡೋದಾಗಲಿ, ನೀನು ಫಸ್ಟ್ ಇದರಲ್ಲಿ 1960ರಲ್ಲಿ ಹೊರಡಿಸ್ತಕ್ಕಂಥ ಸ್ಟ್ಯಾಂಪ್ ಸಿಕ್ತು ಅಂತ ಇಟ್ಕೊಳ್ರಿ, ನಿಮ್ಗೆ ಒಂಥರ ಖುಷಿ ಸಿಕ್ಕಿರುತ್ತೆ. ಅವತ್ತಿನ ಸ್ಟ್ಯಾಂಪ್ ಇದೆ 1960 ಸಿಕ್ತಂತ. ಅದೇ ಒಂದು 100ನೇ ಸ್ಟ್ಯಾಂಪ್ ಕಲೆಕ್ಟ್ ಮಾಡಿದ್ರಪ್ಪ, 100th ಸ್ಟ್ಯಾಂಪ್ನ ಕಲೆಕ್ಟ್ ಮಾಡಿದ್ರಿ, ಅದು ಅಪ್ಪಿತಪ್ಪಿ ನಿಮ್ಗೆ ಯಾವುದೋ ಒಂದು 17ನೇ ಶತಮಾನದ ಸ್ಟ್ಯಾಂಪ್ ಸಿಕ್ಬಿಟ್ಟಿದ್ರೆ 1700ದ ಸ್ಟ್ಯಾಂಪ್ ಸಿಕ್ತಪ್ಪ, ಅಂದರೆ ಇದಕ್ಕಿಂತ ಇದು ಜಾಸ್ತಿ ತಾನೇ, ಒಂದು 20-30 ಪಟ್ಟು ಜಾಸ್ತಿ ಖುಷಿ ಕೊಡ್ತದೆ ನಿಮಗೆ. ಇಲ್ಲಿ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಏನಾಯಿತು, ತುಂಬ ಜಾಸ್ತಿ ಐತೆ ಕಂಪೇರ್ ಟು ಈ ಸ್ಟ್ಯಾಂಪ್ಗೆ. ಬಟ್ ಹಾಗಾಗಿ ಇಂತಹ ಒಂದು ಕೇಸಸ್ಸಲ್ಲಿ ಇವೊಂದು ಅಪವಾದಗಳು ಅಂತ ನಮಗೆ ಇಲ್ಲಿ ನಾವು ಸೀಮಾಂತ ತುಷ್ಟಿಗುಣದ ಇಳಿಮುಖ ಸಿದ್ಧಾಂತವನ್ನು ನಾವು ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ, ರೈಟ್? ಆಮೇಲೆ ಪ್ರಾಚೀನ ವಸ್ತುಗಳು, ನಿಮ್ಗೆ ಹೇಳ್ದಂಗೆ ಅದೇ ಬೇರೆ ಬೇರೆ ವಸ್ತುಗಳು, ಪ್ರಾಚೀನ ವಸ್ತುಗಳು ನಾವು ಹೆಂಗೆ ಜಾಸ್ತಿ ಸಂಗ್ರಹ ಮಾಡ್ತೀವಿ ಹಂಗೆಲ್ಲ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಆ ಪರ್ಟಿಕ್ಯುಲರ್ ಐಟಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಯಾವುದು ಸೀಮಾಂತ ತುಷ್ಟಿಗುಣ, ಇಳಿಮುಖ ಸೀಮಾಂತ ತುಷ್ಟಿಗುಣದ ಸಿದ್ಧಾಂತ ಇವಕ್ಕೆ ಅಪ್ಲೈ ಆಗಲ್ಲ. ಇದು ಫಸ್ಟ್ ಎಕ್ಸೆಪ್ಷನ್, ಇದು ಫಸ್ಟ್ ಅಪವಾದ. ಓಕೆ, ಅಪವಾದ ಅಂದರೆ ಏನಪ್ಪ, ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ, ಅಪ್ಲೈ ಮಾಡೋಕ್ಕೆ ಆಗಲ್ಲ ಅಂತ ಅದೊಂದು ನೆನ್ಪಿಟ್ಕೊಳ್ಳಿ ಕಂಡೀಷನ್. ಓಕೆ, ಅದರ ಅರ್ಥ ಅಷ್ಟೇ. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ, ಈ ನಿಯಮ ಹಣದ ವಿಷಯದಲ್ಲಿ ಸಂಪೂರ್ಣವಾಗಿ ಅನ್ವಯಿಸೋದಿಲ್ಲ. ಹೌದಾ ಇಲ್ಲ? ಶ್ರೀಮಂತಿಕೆ ಹೆಚ್ಚಳದೊಂದಿಗೆ ಹಣದ ಶ್ರೀಮಂತ ತುಷ್ಟಿಗುಣ ಇಳಿಮುಖವಾಗುತ್ತದೆ, ಆದರೆ ಅದು ಎಂದೂ ಶೂನ್ಯವಾಗೋದಿಲ್ಲ. ಇದು ಕೂಡ
ನಮಗೇನು ಆಸೆ ಕಡಿಮೆ ಆಗ್ತಾ ಹೋಗ್ತತಾ? ಹಣದ ಶ್ರೀಮಂತ ತುಷ್ಟಿಗುಣ ಕಡಿಮೆ ಆಗ್ತತಾ? ಏನು ಕಡಿಮೆ ಆಗಲ್ಲ. 10,000 ಇದ್ದಾಗ 1,00,000 ಜಾಸ್ತಿ ಆಯ್ತು ಅಂದರೆ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತದೆ. ಶ್ರೀಮಂತ ತುಷ್ಟಿಗುಣ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ಮನುಷ್ಯ ಒಂದು ಲಿಮಿಟನ್ನು ರೀಚ್ ಆದಾಗ ಇನ್ನೂ ಕೋಟಿಗಟ್ಟಲೆ ಬಂತು ಅಂದಾಗ ಇದು ಅಪ್ಲಿಕೇಬಲ್ ಆಗುತ್ತೆ, ಅವಾಗ ಅವನಿಗೆ ಇಳಿಮುಖ ಆಗುತ್ತೆ. ಬಟ್ ಆದರೆ ಎಂದೂ ಕೂಡ ಇದು ಶೂನ್ಯ ಆಗಲ್ಲ. ಹೌದಾ? ಶೂನ್ಯ ಆಗಕ್ಕೆ ಸಾಧ್ಯ ಏನಿದೆ? ಶೂನ್ಯ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರು ಕೂಡ ನಮ್ಗೆ ಸಾಕಪ್ಪ ದುಡ್ಡು ಬೇಡಪ್ಪ ಅಂತ ಯಾರು ಅನ್ನಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ? ಜ್ಞಾನ, ಕಲೆ ಮತ್ತು ಸಂಶೋಧನೆಗಳ ವಿಷಯದಲ್ಲಿ ಈ ನಿಯಮ ಅನ್ವಯಿಸೋದಿಲ್ಲ. ಹಾಗೇನು ಇವಾಗ ಜ್ಞಾನ ಅಂತಕ್ಕಂಥ ಕೂಡ ನೋಡಿ, ನೀವು ಫಸ್ಟ್ ಚಾಪ್ಟರ್ ಓದಿರ್ತೀರ. ಫಸ್ಟ್ ಚಾಪ್ಟರ್ ಓದಿದಾಗ ನಿಮ್ಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. 2ನೇ ಚಾಪ್ಟರ್ ಅರ್ಥ ಆಗಿರಲ್ಲ. 2ನೇ ಚಾಪ್ಟರ್ ಅರ್ಥ ಆದಂಗೆಲ್ಲ ಅಂದರೆ ನೀವು ಜಾಸ್ತಿ ಓದ್ದಂಗೆಲ್ಲ ನಿಮ್ಗೇನಾಗುತ್ತೆ, ಅಲ್ಲಿ ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ತಾನೆ. ಶ್ರೀಮಂತ ತುಷ್ಟಿಗುಣ 2ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ ಆಯಿತು, ರೈಟ್? ಹಾಗೆ ಈ ಥರದಾದಂತಹ ಜ್ಞಾನ, ಕಲೆ ಮತ್ತು ಸಂಶೋಧನೆಗಳ ವಿಷಯದಲ್ಲಿ, ಸಂಶೋಧನೆ ಅಂದರೆ ಏನೋ ಒಂದು ಕಂಡುಹಿಡಿಯೋದಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ. ಫಸ್ಟ್ ಒಂದು ಬೈಕ್ ಬಂದಿತ್ತಪ್ಪ, 60 ಕಿಲೋಮೀಟ್ರ್ ಕೊಡ್ತಾಯಿತ್ತು. ನೆಕ್ಸ್ಟ್ ಒಂದು ಎಷ್ಟೋ ಮಾಡಿಫಿಕೇಷನ್ ಆದಮೇಲೆ ಇನ್ನೊಂದು ಬೈಕ್ ಬಂತು, ಅದು 150 ಕಿಲೋಮೀಟ್ರ್ ಕೊಡ್ತು ಅಂದರೆ ಏನರ್ಥ? ಇದರ ಒಂದು ಶ್ರೀಮಂತ ತುಷ್ಟಿಗುಣ ಜಾಸ್ತಿ ಆಯ್ತಾನೆ. ಇದು ಒಂದು 150ನೇ ಬೈಕ್ ಅಂದ್ಕೋಣ. 150ನೇ ಬೈಕು 150 ಕಿಲೋಮೀಟ್ರ್ ಕೊಡ್ತಪ್ಪ, 150ನೇ ಬೈಕು. ಸೊ ಅವಾಗೇನಾಯಿತು, ಆಟೋಮೆಟಿಕ್ಕಾಗಿ ಇಲ್ಲಿ ಶ್ರೀಮಂತ ತುಷ್ಟಿಗುಣ ಜಾಸ್ತಿ ಆಗ್ತದೆ ತಾನೆ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಂದ ಶ್ರೀಮಂತ ತುಷ್ಟಿಗುಣ ಜಾಸ್ತಿ ಆಯಿತು. ಸೊ ಇಂಥದಕ್ಕೂ ಕೂಡ ನಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ವಜ್ರ, ಚಿನ್ನ ಮುಂತಾದ ಅಮೂಲ್ಯದ ವಸ್ತುಗಳಿಗೆ ಈ ನಿಯಮ ಅದಕ್ಕೂ ನಮಗೆ ಆಗುತ್ತೆ, ಅಪ್ಲೈ ಆಗುತ್ತಾ? ಏನಿಲ್ಲ ತಾನೆ. ನಾವು ಬಂಗಾರನ ಎಷ್ಟು ಜಾಸ್ತಿ ತಗೊಳ್ತಾ ಹೋಗ್ತೀವಲ್ಲ ನಮಗೆ ಅಷ್ಟು ಜಾಸ್ತಿ ಖುಷಿ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ಕೂಡ ಶ್ರೀಮಂತ ತುಷ್ಟಿಗುಣ ಅಂತಕ್ಕಂಥದ್ದು ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಅನುಭೋಗಿ ಅವಿವೇಕದಿಂದ ವರ್ತಿಸಿದಾಗ ಈ ನಿಯಮ ಅನ್ವಯಿಸುವುದಿಲ್ಲ. ಅಂದರೆ ಅವನಿಗೆ ವಿವೇಕನೇ ಇಲ್ಲ ಅಂಥವನಿಗೆ ಈ ನಿಯಮ ಅನ್ವಯಿಸಲ್ಲ. ಹೌದಿಲ್ಲ? ನಿಮಗೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಒಬ್ಬ ಕುಡುಕ ಹೆಚ್ಚು ಮದ್ಯವನ್ನು ಸೇವಿಸಿದಂತೆ ಆತನಿಗೆ ಸಂತೋಷ ಹಿಂದಿನ ಘಟಕಕ್ಕಿಂತ ಹೆಚ್ಚಾಗ್ತಾ ಹೋಗ್ತದೆ ತಾನೆ. ಇದೊಂದು ಅವಿವೇಕಿತನ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಮಾನವನ ಸೌಂದರ್ಯ ಮತ್ತು ಅಲಂಕಾರ ಪ್ರಿಯ. ಆತ ಇಂತಹ ಸುಂದರ ಅಲಂಕಾರಿಕ ವಸ್ತುಗಳನ್ನು ಹೆಚ್ಚು ಪಡೆದಂತೆ ಹೆಚ್ಚು ತೃಪ್ತಿ ಆಗ್ತದೆ. ಹೌದಿಲ್ಲ? ಮೇಕಪ್ ಕಿಟ್ಟು ಬರೀ ಕ್ರೀಮು ಪೌಡ್ರ್ ಹಚ್ಕೊಂಡ್ರೆ ಏನು ತೃಪ್ತಿ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಮೇಕಪ್ ಹಾಕ್ಕೊಂಡ್ರೆ ಜಾಸ್ತಿ ತೃಪ್ತಿ ಸಿಗ್ತದೆ. ನಾವು ಕಂಟಿನ್ಯೂ ಮೇಕಪ್ ಹಾಕ್ಕೊತಿದ್ದೀವಿ, ಕಂಟಿನ್ಯೂ ಕ್ರೀಮ್ ಹಚ್ಕೊತಿದ್ದೀವಿ ಅಂತ ತೃಪ್ತಿ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲ ತಾನೆ. ಸೊ ಹಾಗಾಗಿ ಇಂಥವಕ್ಕೆ ಇದು ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ 7th ಪಾಯಿಂಟ್ ಏನು ಹೇಳುತ್ತೆ? ಹೊಸ ವಸ್ತು ಬಂದಾಗ ಅದರ ತುಷ್ಟಿಗುಣ ಹೆಚ್ಚಾಗುತ್ತದೆ, ಆ ವಸ್ತು ಹಳೆಯದಾದಂತೆ ಅದರ ತುಷ್ಟಿಗುಣವು ಕಡಿಮೆ ಆಗ್ತಾ ಹೋಗ್ತದೆ, ರೈಟ್? ಅಂದರೆ ಇಲ್ಲೇನು ಹೊಸ ವಸ್ತು ಬಂದಾಗ ಅಂದ್ರೇನು, ಅದು 5ನೇ ವಸ್ತು ಆಗಿರ್ಬೋದಪ್ಪ. ಇಲ್ಲಿ ನಮಗೆ ಶ್ರೀಮಂತ ತುಷ್ಟಿಗುಣ ಅಂತಕ್ಕಂಥದ್ದು ಏನಾಯಿತು? ಇಳಿಮುಖ ಆಯಿತಾ? ಇಲ್ಲ, ಇಳಿಮುಖ ಆಗಿಲ್ಲ. ಯಾಕಂದರೆ ಐಟಮ್ ಬೇರೆ ಬೇರೆ ಬಂತು. ಹಾಗಾಗಿ ಈ ಐಟಮ್ 5th ಪ್ಲೇಸ್ ಬಂದಿರ್ಬೋದು, ಬಟ್ ಇಲ್ಲಿ ನಮಗೆ ಬೇರೆ ಬೇರೆ ಐಟಮ್ ಆಗಿದ್ದಕ್ಕೋಸ್ಕರ ಇದಕ್ಕೂ ಕೂಡ ತುಷ್ಟಿಗುಣ ಸೇಮ್ ಇರುತ್ತೆ ಅಥವಾ ಜಾಸ್ತಿನೂ ಇರ್ಬೋದು. ಬಟ್ ಇದರ ಒಂದು ಯುಟಿಲೈಸೇಷನ್ನು, ಕಂಟಿನ್ಯೂ ಬಳಕೆ ಏನಿದೆಯಲ್ಲ, ನಿರಂತರ ಬಳಕೆ ಮಾಡಿದಾಗ ಮಾತ್ರ ಈ ಒಂದು ತುಷ್ಟಿಗುಣ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್? ಆಮೇಲೆ ಪ್ರದರ್ಶನ ಪರಿಣಾಮದಿಂದ ತುಷ್ಟಿಗುಣ ಹೆಚ್ಚಾಗುತ್ತದೆ. ಪ್ರದರ್ಶನ ಅಂದರೆ ಎಕ್ಸಿಬಿಷನ್ ಮಾಡೋದ್ರಿಂದ ವ್ಯಕ್ತಿಯು ಇತರ ಜನರ ಅಥವಾ ನೆರೆಯವರ ಸುಸ್ಥಿತಿಯನ್ನು ಅನುಕರಿಸುವುದನ್ನು ಪ್ರದರ್ಶನ ಪರಿಣಾಮ ಅಂತ ಹೇಳಿ ಕರಿತೀವಿ. ಅಂದರೆ ಏನು? ವ್ಯಕ್ತಿಯು ಇತರ ಜನರ ಅಥವಾ ನೆರೆಯವರ ಸುಸ್ಥಿತಿಯನ್ನು ಅನುಕರಿಸ್ತಕ್ಕಂಥದ್ದನ್ನ ಪ್ರದರ್ಶನ ಪರಿಣಾಮ ಅಂತ ಹೇಳಿ ಕರಿತೀವಿ. ಅಂದರೆ ಕಂಪ್ಯಾರಿಸನ್ ಮಾಡ್ಕೊಳೋದು, ಅವ್ರ ಥರ ಮಾಡೋದು, ಅವ್ರ ಥರ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಈ ಥರದ್ದನ್ನೆಲ್ಲ ಒಂದು. ಓಕೆ, ಇಲ್ಲಿ ಕೂಡ ನಮಗೇನಾಗುತ್ತೆ, ಈ ಇಳಿಮುಖ ಸಿದ್ಧಾಂತ ಅಂತಕ್ಕಂಥದ್ದು ಎಕ್ಸೆಪ್ಷನ್ ಕೇಸಸ್, ಇವು ಅಪವಾದಗಳು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಮಹತ್ವ. ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ? ಏನೇನು ಇಂಪಾರ್ಟೆನ್ಸು? ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಒಂದು ವಸ್ತುವನ್ನು ಅಧಿಕವಾಗಿ ಕೊಳ್ಳೋದ್ರಿಂದ ಅವುಗಳ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾರಣದಿಂದ ಅನುಭೋಗಿ ಏನು ಮಾಡ್ತಾನೆ? ನಿರ್ದಿಷ್ಟ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡ್ತಾನೆ, ರೈಟ್? ಹೌದಾ ಇಲ್ಲ? ಇದು ಸಂಪನ್ಮೂಲಗಳ ಮಿತವ್ಯಯವಾಗಿ ಬಳಕೆಯಾಗಲು ಸಹಾಯವಾಯಿತು. ಈಗ ಅವನಿಗೆ ಡೈಲಿ ಒಂದೇ ಐಟಮ್ ತೊಗೊಳ್ತಾ ಹೋಗ್ತಿರ್ತಾನಪ್ಪ ಅಂತಂದರೆ, ಈಗ ಡೈಲಿ ಇಡ್ಲಿನೇ ತಿನ್ನಿಸ್ರಿ ನೀವು. ಫಸ್ಟ್ ಡೇ ಇಷ್ಟಪಟ್ಟ 4 ಪ್ಲೇಟ್ ತಿಂದ, 2ನೇ ದಿನ 4 ಪ್ಲೇಟ್ ತಿಂದ, 4ನೇ ದಿನ 3 ಪ್ಲೇಟ್ ಬಂದ, 5ನೇ ದಿನ 2 ಪ್ಲೇಟಿಗೆ ಬರ್ತಾನೆ. ಹಿಂಗೆ ದಿನ ನೀವು ತಿಂತಾ ಹೋದಂಗೆಲ್ಲ ಏನಾಗ್ತೈತೆ ಅಂದರೆ ಅವ್ನು ಲಾಸ್ಟ್ 1 ಪ್ಲೇಟ್ ಬರ್ತಾನೆ, ಇಲ್ಲಾಂದರೆ ಬೇಜಾರಾಗ್ಬಿಟ್ಟು ಇಡ್ಲಿ ತಿನ್ನೋದನ್ನೇ ಜೀವನದಲ್ಲಿ ಬಿಟ್ಬಿಡ್ತಾನೆ ನಾವು. ಹೌದಾ ಇಲ್ಲ? ಅವಾಗೇನಾಯಿತು? ಇವುಗಳ ಸಂಪನ್ಮೂಲಗಳ ಮಿತವ್ಯಯ ಬಳಕೆ ಆಗ್ತೈತೆ ಅವಾಗ. ಅಂದರೆ ಇದ್ರ ರಾ ಮೆಟೀರಿಯಲ್ ಅವಾಗ ಕಡಿಮೆ ಆಗ್ತಾನೆ, ಇವನು ಬಂದಿರಲಿಂದ ಇಲ್ಲಿ ಬಳಕೆ ಕಡಿಮೆ ಆಯಿತು.
ಅವಾಗ ಏನಾಗುತ್ತೆ, ಸಂಪನ್ಮೂಲಗಳ ಬಳಕೆ ಕಡಿಮೆ ಯೂಸ್ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ಕಂಟಿನ್ಯೂ ಒಂದೇ ಯೂಸ್ ಮಾಡ್ತಾ ಇದರಿಂದ ಅದರ ಒಂದು ಬಳಕೆ ಅಂತಕ್ಕಂಥದ್ದು ಮುಂದೆ ಕಡಿಮೆ ಆಗಲಿಕ್ಕೆ ಅದು ಸಹಾಯಕವಾಗುತ್ತೆ. ಒಂದೇ ಬೈಕ್ನ ಕಂಟಿನ್ಯೂ ಹೊಡಿತಾ ನೀವು ಲಾಸ್ಟ್ ಏನು ಮಾಡ್ತೀರಾ, ಆ ಬೈಕ್ನ ಸೈಡ್ ಇಟ್ಟು ಬೇರೆ ಬೈಕ್ನ ನೋಡ್ಕೊತಿರ್ತೀರಿ. ಅಂದರೆ ಈ ಒಂದು ಬೈಕ್ನ ಸಂಪನ್ಮೂಲಗಳ ಮಿತವ್ಯಯ ಬಳಕೆಗೆ ಇದು ಸಹಾಯವಾಗುತ್ತದೆ. ಓಕೆ, ಆ ಬೈಕ್ನ ಕಡಿಮೆ ಯೂಸ್ ಮಾಡಲಿಕ್ಕೆ ಅದು ಸಹಾಯ ಆಗ್ತದೆ. ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ಅವನಿಗೆ ಅಲರ್ಜಿ ಉಂಟಾಯಿತು ಅಂತ ಆ ವಸ್ತುವಿನ ಮೇಲೆ. ಎರಡನೇ ಪಾಯಿಂಟ್ ಏನು ಹೇಳ್ತಾರೆ, ಸಾರ್ವಜನಿಕ ಹಣಕಾಸು ಕ್ಷೇತ್ರದಲ್ಲಿ ಈ ನಿಯಮ ಪ್ರಾಯೋಗಿಕವಾಗಿ ಮಹತ್ವವನ್ನು ಹೊಂದಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸಾರ್ವಜನಿಕ ಹಣಕಾಸು ಕ್ಷೇತ್ರದಲ್ಲಿ ಈ ನಿಯಮ ಪ್ರಾಯೋಗಿಕ ಮಹತ್ವವನ್ನು ಹೊಂದಿದ್ದು ಎಸ್ಪೆಷಲಿ ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ತೆರಿಗೆಯ ತತ್ವಗಳಿಗೆ ಆಧಾರವಾಗಿದೆ. ಅಂದರೆ ನೀವು ಎಷ್ಟು ಜಾಸ್ತಿ ಸಂಪಾದನೆ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮಗೆ ತೆರಿಗೆ ಆಗ್ತಾ ಹೋಗ್ತಾರೆ, ರೈಟ್. ಇದು ಇನ್ಕಮ್ ಟ್ಯಾಕ್ಸಲ್ಲಿ ನೀವು ಓದ್ತೀರಾ ಇದನ್ನು. ಅಪ್ ಟು 5 lakhsವರೆಗೂ ಇದ್ದರೆ ನಿಮಗೆ ಏನು ಇನ್ಕಮ್ ಇದ್ದರೆ ಅಲ್ಲಿವರೆಗೂ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ. 10 ಲಕ್ಷದವರೆಗೂ ಇದ್ದರೆ ಇಷ್ಟು % ಟ್ಯಾಕ್ಸ್ ಕಟ್ಟಬೇಕು. 10 ಲಕ್ಷದಿಂದ 15 ಲಕ್ಷ ಇದ್ದರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು. ಅವಾಗೇನಾಯಿತು, ನಿಮಗೆ ಇಲ್ಲಿ ಜಾಸ್ತಿ ಇನ್ಕಮ್ ನೀವು ಜಾಸ್ತಿ ಮಾಡ್ದಂಗೆಲ್ಲ ಆಟೋಮೆಟಿಕ್ಕಾಗಿ ಈ ಕಡೆ ನೀವು ತೆರಿಗೆಯನ್ನು ಕಟ್ಟಬೇಕಾಗ್ತದೆ, ರೈಟ್. ಅವಾಗ ಏನಾಗುತ್ತೆ ಅಂದರೆ ನಮಗಿಲ್ಲಿ ಸಿಕ್ಕಾಪಟ್ಟೆ ಹೆಂಗೆ ಸಿಕ್ಕರೆ ಹಂಗೆ ನಾವು ಏನು ಮೋಸ ವಂಚನೆ ಮಾಡಿ ಸಂಪಾದನೆ ಮಾಡೋದನ್ನ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ, ರೈಟ್. ಹಾಗಾಗಿ ನಾವು ಹೆಂಗೆ ಸಿಕ್ಕರೆ ಹಂಗೆ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗುತ್ತಾ, ಸಂಪಾದನೆ ಮಾಡಲ್ಲ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ದವ್ರು ರೈಡ್ ಮಾಡ್ತಾರೆ ಅಂತಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು, ಇದರ ಒಂದು ಇಂಪಾರ್ಟೆನ್ಸ್ ಏನು, ಬೇಡಿಕೆಯ ನಿಯಮ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಅನುಭೋಗಿಯ ಅಧಿಕ ತೃಪ್ತಿ ಮತ್ತು ಬದಲಿಕೆಯ ನಿಯಮ ಇತ್ಯಾದಿ ಆರ್ಥಿಕ ನಿಯಮಗಳಿಗೆ ಈ ನಿಯಮ ಬುನಾದಿಯಾಗಿದೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳಿಗೂ ಕೂಡ ಈ ಒಂದು ನಿಯಮ ಅಂತಕ್ಕಂಥದ್ದು ಬೇಸಿಕ್ ಅಂತ ಹೇಳ್ಬೋದು. ಈ ಬೇಡಿಕೆಯ ಸ್ಥಿತಿಸ್ಥಾಪಕ ಇರ್ಬೋದು, ಈ ಬೇಡಿಕೆಯ ಡಿಮ್ಯಾಂಡ್ ಇರ್ಬೋದು, ಅಂದರೆ ಡಿಮ್ಯಾಂಡ್ನ ನಿಯಮ ಇರ್ಬೋದು. ಆಮೇಲೆ ಅವನ ಒಂದು ಅಧಿಕ ತೃಪ್ತಿ, ನಾನು ಜಗ್ಗಿ ಸಂಪಾದನೆ ಮಾಡಿದ್ರೆ ನನಗೆ ಜಗ್ಗಿ ತೃಪ್ತಿ ಸಿಗ್ತೈತೆ ಅಂತ ಹೇಳಿ ಅವನು ಯಥಾ ರೀತಿ ಅವನ ಮನಸ್ಸು ಇಚ್ಛೆ ಅವನು ಸಂಪಾದನೆ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಅವನಿಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ. ಹಾಗಾಗಿ ಅದರ ಮೇಲೆ ಒಂದು ಕಂಟ್ರೋಲ್ ಇಡುತ್ತೆ. ಇದು ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಇದೊಂದು ಭದ್ರ ಬುನಾದಿಯಾಗಿದೆ. ಈ ನಿಯಮ ಮೌಲ್ಯ ಸಿದ್ಧಾಂತಕ್ಕೆ ಆಧಾರವಾಗಿದೆ. ಸರಕುಗಳ ಅಧಿಕ ಪೂರೈಕೆಗಿಂತ ಸರಕುಗಳ ಮೌಲ್ಯ ಕಡಿಮೆಯಾಗುತ್ತದೆ. ಇದು ಅದರ ಒಂದು ಪ್ರೈಸ್ ನಿರ್ಧಾರಕ್ಕೆ ಆಧಾರವನ್ನು ಕಲ್ಪಿಸುತ್ತದೆ. ಅಂದರೆ ಯಾವುದೇ ಒಂದು ಐಟಮ್ನ ಪ್ರೈಸ್ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ ಅವುಗಳ ಒಂದು ಮೌಲ್ಯ ಸಿದ್ಧಾಂತ, ಅಂದರೆ ಅವುಗಳ ಪ್ರೈಸು ಅದು ಎದ್ರ ಮೇಲೆ ಆಗುತ್ತೆ ಅಂದರೆ ಅವುಗಳ ಪೂರೈಕೆ ಮೇಲೆಪ್ಪ. ಈಗ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಕೊರೋನಾ ಟೈಮಲ್ಲಿ ಏನಾಗಿತ್ತು, ಪೂರೈಕೆ ಕಡಿಮೆ ಇದೆ ಅಂತ ಅಂದರು. ಅವಾಗೇನಾಯಿತು, ಆಟೋಮೆಟಿಕ್ಕಾಗಿ ಪ್ರೈಸ್ ಏನಾದರೂ ಜಾಸ್ತಿ ಆಗ್ತಾ ಹೋಗ್ತವೆ. ಯಾವಾಗ ನಿಮಗೆ ಮಾರ್ಕೆಟಿಗೆ ಜಾಸ್ತಿ ಐಟಮ್ಸ್ ಬಂದುಬಿಡ್ತಪ್ಪ, ಒಂದೇ ಐಟಮ್ಮು, ಅವಾಗೇನಾಗ್ತದೆ, ಇದಕ್ಕಿದ್ದಂಗೆ ಅವುಗಳ ರೇಟ್ ಏನಾಗ್ತದೆ, ಕಡಿಮೆ ಆಗ್ತದೆ. ಹೌದಾ ಇಲ್ಲ, ರೈಟ್. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನು ಹೇಳ್ತಾರೆ, ಆಡಮ್ ಸ್ಮಿತ್ ಅವರು ತಮ್ಮ ಪ್ರಸಿದ್ಧ ವಜ್ರ ನೀರಿನ ವಿರೋಧಾಭಾಸ ಅಂದರೆ ವಾಟರ್ ಡೈಮಂಡ್ ಪ್ಯಾರಡಾಕ್ಸ್ ಅಂತ ಏನು ಕರಿತೀವಲ್ಲ, ಇದೊಂದು ನಿಯಮ ಯೂಸ್ ಮಾಡಿ ಇವರು ಈ ಒಂದು ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು, ವಜ್ರ ನೀರಿನ ವಿರೋಧಾಭಾಸ ಅಂದರೆ ವಾಟರ್ ಡೈಮಂಡ್ ಪ್ಯಾರಡಾಕ್ಸ್ ಅಂತ ಹೇಳಿ. ಇದೇನು ಹೇಳುತ್ತಂದರೆ, ವಜ್ರ ತನ್ನ ಸಾಪೇಕ್ಷ ಕೊರತೆಯಿಂದಾಗಿ ಅದು ಹೆಚ್ಚಿನ ಸೀಮಾಂತ ತುಷ್ಟಿಗುಣವನ್ನು ಮತ್ತು ಹೆಚ್ಚಿನ ಬೆಲೆಯನ್ನು ಹೊಂದಿದೆ, ರೈಟ್. ಅದರ ಒಂದು ಪ್ರಾಪರ್ಟೀಸಿಂದಾಗಿ ಅದು ಒಂದು ಜಾಸ್ತಿ ಸೀಮಾಂತ ಗುಣವನ್ನು, ಅಂದರೆ ನಾವು ಡೈಮಂಡ್ ಎಷ್ಟು ಜಾಸ್ತಿ ಪರ್ಚೇಸ್ ಮಾಡ್ತಾ ಹೋಗ್ದೇವಲ್ಲ ನಮಗೆ ಅಷ್ಟು ಸೀಮಾಂತ ತುಷ್ಟಿಗುಣ ಸಿಗುತ್ತೆ ತಾನೆ. ಫಸ್ಟ್ ಡೈಮಂಡ್ ತೊಗೊಂಡಾಗ ಏನು ತೃಪ್ತಿ ಇರುತ್ತೋ 10ನೇ ಡೈಮಂಡ್ ತೊಗೊಂಡಾಗ ಕೂಡ ಅದೇ ತೃಪ್ತಿ ಸಿಗುತ್ತೆ ನಮಗೆ. ಮತ್ತು ಅದರ ಒಂದು ಬೆಲೆ ಕೂಡ ಹೆಚ್ಚಿನದನ್ನು ಹೊಂದಿರುತ್ತದೆ. ನೀರು ಹೆಚ್ಚು ಉಪಯುಕ್ತವಾಗಿದ್ದಾಗಿಯೂ ಕೂಡ ತನ್ನ ಸಾಪೇಕ್ಷ ಏರಿಳಿತೆಯಿಂದಾಗಿ ಅದು ಕಡಿಮೆ ಸೀಮಾಂತ ತುಷ್ಟಿಗುಣವನ್ನು ಮತ್ತು ಕಡಿಮೆ ಬೆಲೆಯನ್ನು ಹೊಂದಿದೆ. ಅಂದರೆ ಇಲ್ಲಿ ಏನು ಡಿಫ್ರೆನ್ಸ್ ಹೇಳ್ತಿದ್ದಾರೆ ಅಂದರೆ ನೋಡಿ, ವಜ್ರಕ್ಕೂ ಇದು ವಜ್ರ ಅಂತಕ್ಕಂಥದ್ದು ಕೂಡ ಓಕೆ, ವಜ್ರ ಅಂತಕ್ಕಂಥದ್ದು ತನ್ನ ಒಂದು ಸಾಪೇಕ್ಷ ಕೊರತೆಯಿಂದಾಗಿ ಮತ್ತು ಸೀಮಾಂತ ತುಷ್ಟಿಗುಣದಿಂದಾಗಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಬಟ್ ಅದೇ ವಾಟರ್ಗೆ ಏನಾಗುತ್ತೆ, ಇದರ ಒಂದು ಕಡಿಮೆ ಸೀಮಾಂತ ತುಷ್ಟಿಗುಣ ಮತ್ತು ಕಡಿಮೆ ಏನು ಪ್ರೈಸನ್ನು ಹೊಂದಿದೆ. ಇದು ಹೆಚ್ಚು ಉಪಯುಕ್ತ ಆಗಿರ್ಬೋದು, ಇದು ಹೆಚ್ಚು ನಿಮಗೆ ಉಪಯೋಗ ಆಗಿರ್ಬೋದು, ಜಾಸ್ತಿ ಉಪಯೋಗ ಆದರೂ ಕೂಡ ಇದರ ಒಂದು ಸಾಪೇಕ್ಷ ಅಥವಾ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ವಜ್ರಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ತಾನೆ. ವಜ್ರದ ಪ್ರಯೋಜನ ಕಡಿಮೆ ಇರ್ಬೋದು, ಆಯಿತಾ, ವಜ್ರದ ಉಪಯೋಗ ಅಂತಕ್ಕಂಥದ್ದು ಕಡಿಮೆ ಇರ್ಬೋದು, ಇದರಿಂದ ಪ್ರಯೋಜನ ಏನು ಇಲ್ಲದೆ ಇರ್ಬೋದು ನಮಗೆ. ಬಟ್ ಇದರ ಒಂದು
ಏನು ಯಾವುದೇ ಒಂದು ಐಟಮ್ದು ತುಷ್ಟಿಗುಣ ಅಂತ ನಾವು ಎದ್ರ ಮೇಲೆ ಹೇಳ್ತೀವಿ ಅಂತ ಹೇಳಿದ್ವಿ ನಾವು ಫಸ್ಟ್ ಕ್ಲಾಸಲ್ಲಿ, ಅದರ ಒಂದು ಉಪಯೋಗದ ಮೇಲೆ ನಾವು ನಮ್ಮ ತುಷ್ಟಿಗುಣವನ್ನು ಹೇಳ್ತತೆ ಅಂತ ಹೇಳಿದ್ವಿ. ಬಟ್ ಇಲ್ಲೇನು ಹೇಳುತ್ತೆ ನಮಗೆ, ಇಲ್ಲಿ ಡೈಮಂಡ್ ಇದೆಯಪ್ಪ, ಡೈಮಂಡಿಂದ ಏನು ಉಪಯೋಗ ಇಲ್ಲ ತಾನೇ, ಶೋಕಿಗೆ ಹಾಕ್ಕೊತೀವಿ, ಆದರೂ ಕೂಡ ಅತಿ ಹೆಚ್ಚು ತುಷ್ಟಿಗುಣ ಕೊಡುತ್ತೆ. ನೀರಿದೆ, ನೀರು ನಮಗೆ ಜೀವನಕ್ಕೆ ಅತಿ ಮುಖ್ಯ, ಆದರೂ ಡೈಮಂಡಿಗೆ ಕಂಪೇರ್ ಮಾಡಿದ್ರೆ ಇದು ನಮಗೆ ಕಡಿಮೆ ತುಷ್ಟಿಗುಣವನ್ನು ಕೊಡುತ್ತೆ ಮತ್ತು ಹಾಗೆ ಕಡಿಮೆ ಬೆಲೆಯನ್ನು ಕೂಡ ಇದು ಹೊಂದಿದೆ ಅಂಥೇಳಿ ಹೇಳ್ತೀವಿ, ರೈಟ್. ದಿಸ್ ಈಸ್ ಆಡಮ್ ಸ್ಮಿತ್ ಅವರ ಏನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ನಿಯಮ, ಯಾವುದು ವಜ್ರ ನೀರಿನ ವಿರೋಧಾಭಾಸ ಅಂತೇಳಿ. ಅಂದರೆ ಈ ವಜ್ರಕ್ಕೂ ಮತ್ತು ನೀರಿಗೂ ಇರತಕ್ಕಂತಹ ಕಂಪ್ಯಾರಿಸನ್ನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ. ಕ್ಲಿಯರ್. ನೆಕ್ಸ್ಟ್, ಸಂಪತ್ತು ಸಮಾನವಾಗಿ ವಿತರಣೆಯಾಗಬೇಕೆಂಬ ಸಮಾಜವಾದಿಗಳ ಬೇಡಿಕೆ ಈ ನಿಯಮ ಒತ್ತು ನೀಡುತ್ತದೆ. ಅಂದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಜಾಸ್ತಿ ನೀವು ಇನ್ಕಮ್ ಮಾಡಿದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಸಮಾಜವಾದಿಗಳು ಅಂತಕ್ಕಂಥವ್ರು ಏನಿದ್ರು ಅವ್ರು ಏನು ಹೇಳ್ತಿದ್ರು ಅಂದರೆ, ನಮ್ಮಲ್ಲಿರ್ತಕ್ಕಂತಹ ಏನು ಸಂಪತ್ತಿದೆಯಲ್ಲ ಅದು ಸಮಾನ ಹಂಚಿಕೆ ಆಗಬೇಕು, ಎಲ್ರಿಗೂ ಸಮಾನವಾಗಿ ಸಂಪತ್ತನ್ನು ಹಂಚಿಕೆ ಆದರೆ ಎಲ್ಲರೂ ಸಮಾನವಾಗಿ ತೃಪ್ತಿ ಪಡ್ತಾರೆ. ಆದರೆ ಎಲ್ಲ ಸಂಪತ್ತನ್ನು ಒಬ್ಬನೇ ಕೊಳ್ಳೆ ಹೊಡೆದ್ರೆ ಏನಾಗ್ತದೆ, ಅವನು ಆಗರ್ಭ ಶ್ರೀಮಂತ ಆಗ್ತಾನೆ, ಇಂಥವನಿಗೆ ಕಡಿಮೆ ಆಗಬೇಕು ಅಂಥೇಳಿ ಇನ್ಕಮ್ ಟ್ಯಾಕ್ಸ್ದವ್ರು ಅವಾಗವಾಗ ರೈಡ್ ಮಾಡ್ತಿರ್ತಾರೆ. ನೀವೆಲ್ಲ ಕೇಳ್ತಿರ್ತಾರೆ ನ್ಯೂಸಲ್ಲಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು, AC ಮೇಲೆ ರೈಡ್ ಆಯಿತು, DCP ಮೇಲೆ ರೈಡ್ ಆಯಿತು, ಪೊಲಿಟಿಷಿಯನ್ ಮೇಲೆ ರೈಡ್ ಆಯಿತು ಅಂತ ಕೇಳ್ತಿರ್ತಿರ್ತಾನೆ. ಹಾಗೆ ಜಾಸ್ತಿ ಹೆಚ್ಚಾದಾಗ ಏನಾಗುತ್ತೆ, ಅವಾಗ ಅಧಿಕ ತೆರಿಗೆನ ಕಟ್ಟಬೇಕಾಗುತ್ತೆ. ಕಟ್ಟಲಿಲ್ಲ ಅಂದರೆ ಇಂಥ ಒಂದು ಇನ್ಕಮ್ ಟ್ಯಾಕ್ಸ್ನವ್ರ ಕಣ್ಣಿಗೆ ಗುರಿ ಆಗ್ತಾರೆ. ಓಕೆ, ಇದನ್ನೇ ಹೇಳೋದು ಏನಂದರೆ, ಸಮಾಜವಾದಿಗಳ ಪ್ರಕಾರ ಇದು ಸಮಾನವಾಗಿ ಹಂಚಿಕೆ ಆಗಬೇಕು. ಹಂಚಿಕೆ ಆಗಲ್ಲ ಕಾರಣಕ್ಕೋಸ್ಕರ, ಹಂಚಿಕೆ ಆಗ್ತಾ ಇರಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಏನು ಮಾಡುತ್ತೆ, ಇದಕ್ಕೊಂದು ಲಿಮಿಟೇಷನ್ ಹಾಕುತ್ತೆ. ಅವ್ರು ಹೆಂಗೆ ಜಾಸ್ತಿ ಸಂಪಾದನೆ ಮಾಡ್ತಾರೋ ಹಂಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ. ಓಕೆ, ಇವಾಗ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೋಟಲ್ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ, ಅಂದರೆ ಒಟ್ಟು ತುಷ್ಟಿಗುಣಕ್ಕೂ ಮತ್ತು ಸೀಮಾಂತ ತುಷ್ಟಿಗುಣಕ್ಕೂ ನಡುವಿನ ವ್ಯತ್ಯಾಸ ಏನು? ಒಟ್ಟು ತುಷ್ಟಿಗುಣ ಅಂದರೆ ಏನು, ಸೀಮಾಂತ ತುಷ್ಟಿಗುಣ ಅಂದರೆ ಏನು? ಓಕೆ, ನೀವು ಫಸ್ಟಿಗೆ ಹೇಳಿದ್ದೀನಿ ನಿಮಗೆ, ಫಸ್ಟಿಗೆ ನೆನಪಿಟ್ಕೊಳ್ಳಿ. ಒಟ್ಟು ತುಷ್ಟಿಗುಣ ಅಂತಂದ್ರೇನು, ಈ 4 ಕಪ್ಪು ಟೀ ಕುಡಿದಾಗ ನಿಮಗೆ ಎಷ್ಟು ಯುಟಿಲಿಟೀಸ್ ಆಯಿತು ನಿಮಗೆ ಅಂತಕ್ಕಂಥದ್ದು ಒಟ್ಟು ತುಷ್ಟಿಗುಣ. ಓಕೆ, ಸೀಮಾಂತ ತುಷ್ಟಿಗುಣ ಅಂದ್ರೇನು, ಫಸ್ಟ್ ಕಪ್ ಕುಡಿದಾಗ ನಾವು ಇದನ್ನ ಆರಂಭಿಕ ತುಷ್ಟಿಗುಣ ಅಂತೀವಿ, 2ನೇ ಕಪ್ ಕುಡಿದಾಗ ನಿಮ್ಗೆ ಎಷ್ಟು ಯುಟಿಲಿಟೀಸ್ ಆಯಿತು, 3ನೇ ಕಪ್ ಕುಡಿದಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, 4ನೇ ಕಪ್ ಕುಡಿದಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ತುಷ್ಟಿಗುಣ ಹೊಂದಿದ್ರೆ ಅಂತಕ್ಕಂಥದ್ದು ಸೀಮಾಂತ ತುಷ್ಟಿಗುಣ. ಇದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಇನ್ ಜನರಲ್. ಟೆಕ್ನಿಕಲಿ ಹೇಳೋದಾದರೆ, ಒಟ್ಟು ತುಷ್ಟಿಗುಣ ರೇಖೆಯು ಮೂಲದಿಂದ ಇಳಿಮುಖ ದರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಗರಿಷ್ಠ ಮಟ್ಟವನ್ನು ತಲುಪಿ ನಂತರ ಇಳಿಮುಖವನ್ನು ಆರಂಭಿಸುತ್ತದೆ. ಅಂದ್ರೇನು, ನೀವೊಂದು ಗ್ರಾಫ್ ಹಾಕಿದರೆ ಏನಾಗುತ್ತೆ ಅಂದರೆ, ಈ ಒಂದು ಒಟ್ಟು ತುಷ್ಟಿಗುಣ ಅಂತಕ್ಕಂಥದ್ದು ಟೋಟಲ್ ಯುಟಿಲಿಟಿ ಅಂತಕ್ಕಂಥದ್ದು ಹಿಂಗೆ ಹೋಗುತ್ತೆ, ಜಾಸ್ತಿ ಆಗ್ತಾ 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 ಹೋಗಿ ಮ್ಯಾಕ್ಸಿಮಮ್ ರೀಚ್ ಆದಮೇಲೆ ಇದು ಹಿಂಗೆ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಸೀಮಾಂತ ತುಷ್ಟಿಗುಣದ ರೇಖೆ ಒಟ್ಟು ತುಷ್ಟಿಗುಣ ರೇಖೆಯ ಇಳಿಜಾರಾಗಿದೆ. ಸೊ ಇದಂತಕ್ಕಂಥದ್ದು ಸೀಮಾಂತ ರೇಖೆ ಅಂತಕ್ಕಂಥದ್ದು ಇದಕ್ಕೆ ಅಪೋಸಿಟ್ ಇರುತ್ತೆ, ಇದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗ್ತಾ ಇರುತ್ತೆ. ಓಕೆ ರೈಟ್, ಇದನ್ನು ನಿಮಗೆ ಆಲ್ರೆಡಿ ಗ್ರಾಫಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಸಂತೃಪ್ತಿಯ ಬಿಂದು ಎಂದು ಕರೆಯಲ್ಪಡುವ ಗರಿಷ್ಠ ಮಟ್ಟವನ್ನು ಟಿಯು ಒಟ್ಟು ತುಷ್ಟಿಗುಣ ಮುಟ್ಟಿದಾಗ MU ಶೂನ್ಯವಾಗಿರುತ್ತದೆ. ನಿಮಗೆ ಪ್ರೀವಿಯಸ್ ಗ್ರಾಫಲ್ಲಿ ನೋಡಿರಿ ಏನು ಹೇಳ್ತಿದ್ದಾರೆ, ಪ್ರೀವಿಯಸ್ ಗ್ರಾಫಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಂತ. ಈ ಒಂದು ಟೋಟಲ್ ಯುಟಿಲಿಟಿ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಟೋಟಲ್ ಯುಟಿಲಿಟಿ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಆಗಿರುತ್ತೋ, ಯಾವಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗುತ್ತೋ ಆಟೋಮೆಟಿಕ್ ಆಗಿ ಆ ಒಂದು ಟೈಮಲ್ಲಿ ಸೀಮಾಂತ ಯುಟಿಲಿಟಿ ಅಂತಕ್ಕಂಥದ್ದು, ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಏನಾಗಿರುತ್ತೆ, 0 ಆಗಿರುತ್ತೆ. ಸೀಮಾಂತ ತುಷ್ಟಿಗುಣ 0 ಆದಾಗೆ ಒಟ್ಟು ತುಷ್ಟಿಗುಣ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಆಗಿರುತ್ತೆ. ಅಂದರೆ ನೀವು 5ನೇ ಗ್ಲಾಸ್ ನೀರು ಕುಡಿದಾಗ ನಿಮಗೆ ಸಾಕು ಅನಿಸಿತ್ತು, ಆಲ್ರೆಡಿ ಅಲ್ಲಿಗೆ ಸಾಕಾಯ್ತು ಅಂದರೆ ನಿಮಗೆ ಹೊಟ್ಟೆ ಫುಲ್ ಆಯಿತು ಅಂತ. 6ನೇ ಕಪ್ ಹಾಕಿದಾಗ ನಿಮ್ಗೆ ಏನಾಯಿತು, ಟೋಟಲ್ ಯುಟಿಲಿಟೀಸಲ್ಲಿ 2 ಕಪ್ಪುನಷ್ಟು ನೀರು ಹೊರಗಡೆ ಬಂತು ಅಂತ ಅರ್ಥ. ಅಂದರೆ ಇಲ್ಲಿ ನಿಮಗೆ -2 ಆಯಿತು ಅಂತ ಅರ್ಥ. ಓಕೆ, ಹಾಂ. ನೆಕ್ಸ್ಟ್ ಏನು ಹೇಳ್ತಾರೆ, ಈ ಟೋಟಲ್ ಯುಟಿಲಿಟಿ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಮತ್ತೆ ಹೆಚ್ಚಾಗದೆ ಇಳಿಮುಖವನ್ನು ಪ್ರಾರಂಭಿಸ್ತದೆ. ನಿಮಗೆ ಅಲ್ಲಿ ಗ್ರಾಫಲ್ಲಿ ಹೇಳಿದೆ ನಾನು, ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ರೀಚ್ ಆದಾಗ ಇದು ಸೀಮಾಂತ ತುಷ್ಟಿಗುಣ 0 ಆಗುತ್ತೆ, ಆಮೇಲೆ ಇದು ಆಟೋಮೆಟಿಕ್ಕಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ರೈಟ್. ಹಾಗೆ ಇದು ಇಳಿಮುಖ ಆಗ್ತಿದ್ದಂಗೆ ಸೀಮಾಂತ ರೇಖೆಯು ಋಣಾತ್ಮಕ ಹಾದಿಯನ್ನು ಹಿಡಿಯುತ್ತೆ. ಇದು ಹೆಂಗೆ ಕಡಿಮೆ ಆಗುತ್ತೋ ಇದ್ದಂಗೆ ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ ಮೈನಸ್ಗೆ ಹೋಗುತ್ತೆ. ರೈಟ್. ನೆಕ್ಸ್ಟ್, ಇಳಿಮುಖವಾಗುತ್ತಿರುವ MU ರೇಖೆಯು ಅಂದರೆ ಸೀಮಾಂತ ತುಷ್ಟಿಗುಣ ರೇಖೆಯು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ವ್ಯಕ್ತಪಡಿಸ್ತದೆ. ಅಂದರೆ ಯಾವಾಗ ಹಿಂಗೆ ಇಳಿಮುಖ ಏನಾಗ್ತಾ ಇದೆಯಲ್ಲ, ಇದೇ ನಮ್ಗೆ ಏನು ತೋರಿಸುತ್ತೆ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ ಇದನ್ನು. ಓಕೆ. ನೆಕ್ಸ್ಟ್, ಇಷ್ಟು ಸೀಮಾಂತ ತುಷ್ಟಿಗುಣದ ಇಳಿಮುಖ ಸಿದ್ಧಾಂತ ಮತ್ತು ಆಮೇಲೆ ಅವುಗಳಿರ್ತಕ್ಕಂಥ ಲಿಮಿಟೇಷನ್ ನೋಡಿದ್ವಿ, ಅವಕ್ಕಿರ್ತಕ್ಕಂಥ ಎಕ್ಸೆಪ್ಷನ್ಸು ಅಥವಾ ಲಿಮಿಟೇಷನ್ಸ್ ನೋಡಿದ್ವಿ, ಆಮೇಲೆ ಅದಕ್ಕಿರ್ತಕ್ಕಂಥ ಇಂಪಾರ್ಟೆನ್ಸ್ ನೋಡಿದ್ವಿ, ಆಮೇಲೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಕ್ಕಿರ್ತಕ್ಕಂತಹ ಡಿಫ್ರೆನ್ಸ್ ಕೂಡ ನೋಡಿದಾಯಿತು. ಇವಾಗ ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿ ವರ್ತನೆಯ ಪರಿಕಲ್ಪನೆ. ಓಕೆ, ಅವನ ಬಿಹೇವಿಯರ್ನ ಕಾನ್ಸೆಪ್ಟ್ ಏನಿದೆ ಅಂತಕ್ಕಂಥದ್ದು. ಸೊ ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಫಾಸ್ಟಾಗಿ ಕೇಳಿ. ಇವತ್ತಿನ ಕೈಗಾರಿಕಾ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳು ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಇದ್ದಾವೆ. ರೈಟ್. ಓಕೆ, ಅಧಿಕ ಪ್ರಮಾಣದಲ್ಲಿ ಇದ್ದಾವೆ. ಅನುಭವಿಗಳು ತಮ್ಮದೇ ಆದ ವಿಭಿನ್ನ ಅಭಿರುಚಿಗಳನ್ನು ಹೊಂದಿರ್ತಾರೆ. ಅಂದರೆ ಅವರವರು ಬೇರೆ ಬೇರೆ ಟೇಸ್ಟ್ ಇರುತ್ತೆ ಒಬ್ಬೊಬ್ಬರು ಕೂಡ. ಅನುಭವಿಗಳು ಮಾರುಕಟ್ಟೆಯಲ್ಲಿ ಸರಕುಗಳ ಸಮೂಹವನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ಯಾವ ಥರ ಚೂಸ್ ಮಾಡ್ಕೊತಾರೆ ಅವರು. ಸರಕುಗಳಿಂದ ಪಡೆಯುವ ತುಷ್ಟಿಗುಣವನ್ನು, ಅದರಿಂದ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್, ಯುಟಿಲಿಟಿಯನ್ನು ನಿಖರವಾಗಿ ಅಳೆಯುವ ಸಾಮರ್ಥ್ಯ ಮಾನವನಿಗೆ ಇಲ್ಲದೇ ಇರ್ಬೋದು. ಆದರೆ ಮಾನವ ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಒಂದು ವಸ್ತುವಿಗಿಂತ ಮತ್ತೊಂದು ವಸ್ತು ಉತ್ತಮ ಎಂದು ತಿಳಿಯುವ ಅಥವಾ ಸರಕುಗಳ ಒಂದು ಸಂಯೋಜನೆಯಷ್ಟೇ ಮತ್ತೊಂದು ಸಂಯೋಜನೆಯು ಅಪೇಕ್ಷಣೀಯ ಎಂದು ಅರಿಯುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂದರೆ ಏನು ಅರ್ಥ ಇಲ್ಲಿ, ಇದರಿಂದ ನೀವು ಏನು ಅರ್ಥ ಮಾಡ್ಕೊಂಡ್ರಿ, ಇಲ್ಲಿ ನಮಗೆ ಇವಾಗಿನ ಪ್ರೆಸೆಂಟಲ್ಲಿ ಬೇರೆ ಬೇರೆ ಐಟಮ್ಸು ಒಂದೇ ಯೂಸ್ ಆಗ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಟಿ ವಿ ತಗೊಳ್ಳಿಯಪ್ಪ, ವೆರೈಟೀಸ್ ಆಫ್ ಟಿ ವಿಸ್ ಇದಾವೆ ತಾನೆ. ಫುಡ್ ತಗೊಳ್ಳಿ, ವೆರೈಟಿ ಆಫ್ ಫುಡ್ ಸಿಗುತ್ತೆ ನಿಮಗೆ, ಹೌದಾ? ವೆರೈಟಿ ಆಫ್ ಫುಡ್ ಸಿಗುತ್ತೆ. ಓಕೆ, ಹಾಗೆ ಇದರಲ್ಲಿ ಎಷ್ಟು ಗುಣ ಸಿಗುತ್ತೆ ಅಥವಾ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಅಳತೆ ಮಾಡಲಿಕ್ಕೆ ಆಗದೇ ಇರ್ಬೋದು. ಬಟ್ ಈ ಟಿ ವಿಗೂ ಡಿಫ್ರೆನ್ಸ್ ಏನು, ಪ್ಲಾಸ್ಮಾ ಟಿ ವಿಗೂ LED-ಗೂ ಡಿಫ್ರೆನ್ಸ್ ಏನು, LED-ಗೂ ಡೂಮ್ ಟಿ ವಿಗೂ ಡಿಫ್ರೆನ್ಸ್ ಏನು ಅಂತಕ್ಕಂತಹ ಡಿಫ್ರೆನ್ಸನ್ನು ಜಡ್ಜ್ ಮಾಡ್ತಕ್ಕಂತಹ ಕೆಪಾಸಿಟಿ ಮಾನವನಿಗೆ ಇರುತ್ತೆ ತಾನೆ. ಓಕೆ, ಅದನ್ನೇ ಇಲ್ಲಿ ನಾವು ಹೇಳಕ್ಕೆ ಹೋಗ್ತಿರೋದು. ಹಾಗೆ ಯಾವುದು ನಮಗೆ ಉತ್ತಮ ಅಂತೇಳಿ ಒಂದರಿಂದ ಮತ್ತೊಂದು ಕಂಪೇರ್ ಮಾಡಿದ್ರೆ ಯಾವುದು ಉತ್ತಮ ಅಂತಕ್ಕಂಥದ್ದು, ಆಮೇಲೆ ಒಂದು ಸಂಯೋಜನೆಯಿಂದ ಮತ್ತೊಂದು ಸಂಯೋಜನೆ ಅಂದರೆ ಅದರ ಒಂದು ಯಾವುದರಿಂದ ಸಂಯೋಜನೆ ಹೊಂದಿದೆ ಅದರ ಒಂದು ಯುಟಿಲಿಟೀಸ್. ಓಕೆ, ಅದರ ಒಂದು ಅಪೇಕ್ಷಣೀಯ ಎಂದು ಅರಿತಕ್ಕಂಥ ಸಾಮರ್ಥ್ಯವನ್ನು ಮನುಷ್ಯ ಹೊಂದಿದ್ದಾನೆ. ಹಾಗೆ ಅನುಭೋಗಿಯ ಸರಕುಗಳಿಗೆ ಸ್ಥಾನವನ್ನು ಶ್ರೇಣಿಯನ್ನು ನೀಡ್ತದರ ಮೂಲಕ ಯಾವ ವಸ್ತುವಿಗಿಂತ ಉತ್ತಮವೆಂದು ಸುಲಭವಾಗಿ ಹೇಳ್ತಾನೆ ಅವನು. ಅಷ್ಟೇ. ಟಿ ವಿನಲ್ಲಿ ನೋಡಿ, ಡೂಮ್ ಟಿ ವಿ, LED ಟಿ ವಿ, ಪ್ಲಾಸ್ಮಾ ಟಿ ವಿ, ಇವಾಗೆಲ್ಲ ಮತ್ತೆ ಆಲ್ರೆಡಿ ಕರ್ವ್ಡ್ ಟಿ ವಿ ಬಂದಿದ್ದಾವೆ, ಕರ್ವ್ಡ್ ಟಿ ವಿಸ್. ಸೊ ಇಲ್ಲೇನಾಯಿತು, ನಮಗೆ ಅವನು ಯಾವುದು ಉತ್ತಮ ಅಂತ ಹೇಳ್ತಕ್ಕಂಥ ಎಬಿಲಿಟಿಯನ್ನು ಪಡ್ಕೊಂಡಿದ್ದಾನೆ. ಹಾಗೆ ಒಬ್ಬ ಅನುಭೋಗಿ 2 ಸರಕುಗಳಾದ ಪುಸ್ತಕ ಮತ್ತು ಪೆನ್ನಿನ ಮೇಲೆ ವಿನಿಯೋಗಿಸಲು 10 ರೂಪಾಯಿಗಳನ್ನು ಹೊಂದಿದ್ದಾನೆ ಎಂದು ಭಾವಿಸೋಣ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಹತ್ರ 10 ರೂಪಾಯಿ ಐತೆ, ಯಾವುದಕ್ಕೆ, ಬುಕ್ಕು ಮತ್ತು ಪೆನ್ನಿಗೆ ಅದನ್ನ ಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿರ್ತೀವಿ. ಈಗ ನಾವು 10 ರೂಪೀಸ್ ಅಂತ ಇಟ್ಕೊಳ್ಳಿ. ಆತ ಪುಸ್ತಕದಿಂದ ಪಡೆಯುವ ತುಷ್ಟಿಗುಣಕ್ಕಿಂತ ಲೇಖನದಿಂದ ಪಡೆಯುವ ತುಷ್ಟಿಗುಣ ಅಧಿಕವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಯಾವಾಗ ಇದು ಸ್ಪಷ್ಟವಾಗ್ತದೆ ಅಂದರೆ, ಆತ ಒಂದು ವೇಳೆ ತನ್ನ ಹಣವನ್ನೆಲ್ಲ ಪೆನ್ ಪರ್ಚೇಸ್ ಮಾಡಲು ಯೂಸ್ ಮಾಡಿದ್ರೆ, ನಾವೇನು ಹೇಳ್ತೀವಿ, 10 ರೂಪೀಸ್ ಕೊಟ್ಟಿರ್ತೀವಿ, ಒಂದು ಬುಕ್ ತಗೋ, ಒಂದು ಪೆನ್ ತಗೋ ಅಂತ ಹೇಳ್ತೀವಪ್ಪ, ಹೋಗಿ ಇಲ್ಲ 10 ರೂಪಾಯಿದ ಪೆನ್ ನನಗೆ ಭಾಳ ಇಷ್ಟ ಆಯಿತು ಅಂತೇಳಿ ಹೋಗಿ 10 ರೂಪಾಯಿದ ಪೆನ್ ತೊಗೊಂಡ ಅಂದರೆ ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಆ ವ್ಯಕ್ತಿ ಈ ಪೆನ್ನಿನಲ್ಲಿ ಅಧಿಕ ತುಷ್ಟಿಗುಣವನ್ನು ಹೊಂದಿದ್ದಾನೆ ಅಂತ ಹೇಳ್ತೀವಿ. ರೈಟ್. ಅಥವಾ ಈ ಪೆನ್ನು ಆತನಿಗೆ ಅತಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು, ಬುಕ್ ಪರ್ಚೇಸ್ ಮಾಡೋದಕ್ಕಿಂತ ಈ ಪೆನ್ ಪರ್ಚೇಸ್ ಮಾಡೋದ್ರಿಂದಲೇ ತನಗೆ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್, ಪ್ರತಿ ಅನುಭವಿ ಏನು ಮಾಡ್ತಾನೆ ಅಂದರೆ, ಮಾರುಕಟ್ಟೆಯಲ್ಲಿ ದೊರಕುವ ಸರಕು ಮತ್ತು ಸೇವೆಗಳ ಬಗ್ಗೆ ತನ್ನದೇ ಆದಂತಹ ಸ್ಪಷ್ಟ ಒಲವನ್ನು ಹೊಂದಿರ್ತಾನೆ ಅಲ್ವಾ? ಕಂಪಲ್ಸರಿ ಹೊಂದಿರ್ತಾನೆ. ಓಕೆ, ಯಾಕಂದರೆ ಅವ್ನಿಗೆ ಏನು ಬೇಕು, ಎಲ್ಲಿ ಹೋಗಿ ಅವನು ಸೇವೆ ತಗೋಬೇಕು ಅಂತಕ್ಕಂತಹ ಒಂದು ಐಡಿಯಾವನ್ನು ಅವನು ಹೊಂದಿರ್ತಾನೆ. ಅವನು ವಿವೇಚನಾಶೀಲವಾಗಿದ್ದು ಅಂದರೆ ಯೋಚನೆ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿದ್ದು, ಗರಿಷ್ಠ ತೃಪ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ಹಣದ ಆದಾಯವನ್ನು ಬಳಸಲು ಪ್ರಯತ್ನಿಸ್ತಾನೆ. ಹೌದಾ ಇಲ್ಲ? ಅವನು ಸ್ಯಾಟಿಸ್ಫ್ಯಾಕ್ಷನ್, ಅಟ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಬೇಕಪ್ಪ ನನಗೆ ಅಂತಕ್ಕಂಥದ್ದನ್ನ ವಿವೇಚನಾ ರೀತಿಯಿಂದ
10,000 ದುಡಿತಾನೆ ಅಂದರೆ 10,000 ತೊಗೊಂಡೋಗಿ ಮಜಾ ಮಾಡ್ಕೊಂಬರಕ್ಕೆ ಹೋಗ್ತಾನೆ ಅವನು? ಇಲ್ಲ ತಾನೆ. ವಿವೇಚನಾಶೀಲವಾಗಿ 2,000 ತೊಗೊಂಡೋಗಿ ಇದರಲ್ಲೇ ತೃಪ್ತಿ ಪಡೋಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಓಕೆ. ಅನುಭೋಗಿಯು ಮಿತವಾದ ಆದಾಯವನ್ನು ಹೊಂದಿರೋದ್ರಿಂದ ಆತ ತಾನು ಬಯಸಿದ ವಸ್ತುಗಳೆಲ್ಲವನ್ನು ಕೊಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಇನ್ಕಮ್ಮು ಇದೆ ಅಂತ ಅನ್ನೋದಕ್ಕೋಸ್ಕರ ಇನ್ಕಮ್ಮಲ್ಲಿ ಕಡಿಮೆ ಅಥವಾ ಅವನ ಒಂದು ಇನ್ಕಮ್ಮಿಗೆ ತಕ್ಕನಂಗೆ ಅವನ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾನೆ ತಾನೆ. 10,000 ಸ್ಯಾಲ್ರಿ ಇರೋನು ತೊಗೊಂಡೋಗಿ ಪ್ಲಾಸ್ಮಾ ಟಿ ವಿ ಪರ್ಚೇಸ್ ಮಾಡೋಕ್ಕಾಗಿರ್ತೈತೆ. ಇಲ್ಲಿ ಯಾವುದಾದ್ರು ಫ್ಲಾಟ್ ಟಿ ವಿ 32 ಇಂಚಸ್ಸು 40 ಇಂಚಸ್ಸು ಫ್ಲಾಟ್ ಟಿ ವಿನ ಪರ್ಚೇಸ್ ಮಾಡಿರ್ತಾನೆ. ಹಾಗೆ ನೆಕ್ಸ್ಟ್, ಒಂದು ವಸ್ತುವಿನ ಹೆಚ್ಚು ಅನುಭವದ ನಿರ್ಧಾರ ಮತ್ತೊಂದು ವಸ್ತುವಿನ ಕಡಿಮೆ ಅನುಭವದ ನಿರ್ಧಾರವಾಗಿರುತ್ತದೆ. ಅಂದರೆ ಇಲ್ಲೇನರ್ಥ? ಈಗ ಒಬ್ಬನ ಹತ್ರ ಕಾರ್ ಇದೆ, ಒಬ್ಬನ ಹತ್ರ ಬೈಕ್ ಇದೆ ಅಂತ ಇಟ್ಕೊಳ್ಳಿ. ಈಗ ಅವನೇನು ಮಾಡ್ತಾನೆ, ಒಂದು ವಸ್ತುವಿನ ಹೆಚ್ಚು ಅನುಭವದ ನಿರ್ಧಾರ ಹೇಗಾಗ್ತದೆ, ಅವನ ಹತ್ರ ಎರಡೂ ಇದ್ದು ಅಂತ ಇಟ್ಕೊಳ್ಳಿ, ಒಂದು ಬೈಕ್ ಇದೆ ಒಂದು ಕಾರ್ ಇದೆ. ಆಗ ಏನು ಮಾಡ್ತಾನೆ, ಅವನ ಒಂದು ಯಾವುದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅದು ಅವನ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ತಾನೆ. ಈ ಅಂಶ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ? ಇದನ್ನು ನಾವು ಒಂದು ವಸ್ತುವಿನ ಹೆಚ್ಚು ಅನುಭವದ ನಿರ್ಧಾರ ಮತ್ತೊಂದು ವಸ್ತುವಿನ ಕಡಿಮೆ ಅನುಭವದ ನಿರ್ಧಾರವಾಗಿರ್ತದೆ. ಯಾವುದು? ಅವನ ಒಂದು ಮಿತವಾದ ಆದಾಯ. ಈಗ ಅವನ ಹತ್ರ ಎರಡೂ ಇಟ್ಕೊಂಡ್ಬಿಟ್ಟಿರ್ತಾನಪ್ಪ, ಬೈಕು ಕಾರು. ಹಾಗಂತ ಯಾವಾಗಲೂ ಕಾರೇ ಯೂಸ್ ಮಾಡ್ತಾನೆ, ಎಲ್ಲಿಗೋದ್ರೂ ಕೂಡ ಇಲ್ಲ ತಾನೆ, ಬೈಕ್ ಯೂಸ್ ಮಾಡ್ತಾನೆ. ರೇರ್ ಕೇಸಸ್ಸಲ್ಲಿ, ಎಮರ್ಜೆನ್ಸಿ ಕೇಸಲ್ಲೋ ಅಥವಾ ಜಾಸ್ತಿ ಜನ ಹೋಗ್ಬೇಕಾದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಟೈಮಲ್ಲಿ ಕಾರ್ನ ಯೂಸ್ ಮಾಡ್ತಾನೆ. ಹಂಗೆ ಈ ಅಂಶವು ಪ್ರತಿ ಅನುಭೋಗಿಯ ಕೊರತೆಯನ್ನು ಮನದಟ್ಟು ಮಾಡಿಕೊಂಡಿರುತ್ತದೆ. ಇದು ಗೊತ್ತಿರುತ್ತೆ ಅವನ ಅನುಭವಿಗೆ. ಈಗ ಯಾವಾಗಲೂ ಕಾರ್ ಯೂಸ್ ಮಾಡಬೇಕಂದ್ರೆ ನನ್ನಲ್ಲಿ ಏನು ಕಡಿಮೆ ಆಗುತ್ತೆ, ನನ್ನಲ್ಲಿ ಡೀಸೆಲ್ಗೆ ದುಡ್ಡು ಕಡಿಮೆ ಆಗುತ್ತೆ, ಡೀಸೆಲ್ಗೆ ದುಡ್ಡು ಕಡಿಮೆ ಇದೆ, ಹಾಗಾಗಿ ಯಾವಾಗಲೂ ನಾವು ಕೂಡ ಕಾರ್ ಯೂಸ್ ಮಾಡಲ್ಲ. ಅಂದರೆ ಇದು ಒಂದು ಅನುಭೋಗಿ ಅವನಲ್ಲಿರ್ತಕ್ಕಂಥ ಕೊರತೆ ತಾನೇ ಅದು ದುಡ್ಡು ಅಂತಕ್ಕಂಥದ್ದು, ಅದನ್ನು ಮನದಟ್ಟು ಮಾಡಿಕೊಂಡಿರ್ತದೆ. ಆದ್ದರಿಂದ ಅನುಭೋಗಿ ರಾಜಿ ಮಾಡ್ಕೊಳ್ಬೇಕಾಗ್ತಿರ್ತದೆ. ಅವನಿಗೆ ಇಷ್ಟ ಇರಲ್ಲಪ್ಪ ಬೈಕಲ್ಲಿ ಕಾರಲ್ಲಿ ಹೋಗ್ಬೇಕಂತಲೇ ಆಸೆ ಇರುತ್ತೆ, ಬಟ್ ಅವನ ಹತ್ರ ದುಡ್ಡಿಲ್ಲ. ಅದಕ್ಕೋಸ್ಕರ ರೇರ್ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ಕಾರನ್ನು ಯೂಸ್ ಮಾಡ್ತಾನೆ. ಆತ ವ್ಯಕ್ತಿಗತವಾಗಿ ಹೆಚ್ಚು ತೃಪ್ತಿ ನೀಡುವ ಸರಕು ಮತ್ತು ಸೇವೆಗಳ ಮಿಶ್ರಣವನ್ನು ಅವನು ಆಯ್ಕೆ ಮಾಡ್ಕೊತಾನೆ. ಓಕೆ. ಕಡಿಮೆ ಬಜೆಟಲ್ಲಿ ಜಾಸ್ತಿ ತೃಪ್ತಿ ಸಿಗ್ತಕ್ಕಂತಹ ಸೇವೆ ಮತ್ತು ಸರಕುಗಳ ಆಯ್ಕೆಯನ್ನು ಮಾಡ್ಕೊತಾನೆ. ವಿವಿಧ ವ್ಯಕ್ತಿಗಳು ವಿವಿಧ ಸರಕುಗಳ ಮಿಶ್ರಣದ ಸಂಯೋಜನೆಯನ್ನು ಆಯ್ಕೆ ಪಡ್ಕೊತಾರೆ. ಹೌದಾ? ಅಂದರೆ ಏನು? ಅವರವರು ಇನ್ಕಮ್ಗೆ ಸಂಬಂಧಪಟ್ಟಂಗೆ ಅವರವರ ಇನ್ಕಮ್ಮನ್ನು ಆಧಾರವಾಗಿಟ್ಟುಕೊಂಡು ಅವರು ಪರ್ಚೇಸ್ ಮಾಡ್ತಕ್ಕಂತಹ ವಸ್ತುಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು. ವಸ್ತುಗಳ ಪರ್ಚೇಸ್ ಮಾಡೋದಂದ್ರೆ ಯಾವುದೋ ಒಂದು ಐಟಮ್ ಬೇಕಿತ್ತಪ್ಪ, ಅನ್ನೆಸರಿ ಐಟಮ್ ಯಾವಾಗ ಪರ್ಚೇಸ್ ಮಾಡ್ತೀವಿ ನಾವು? ಜಾಸ್ತಿ ಇನ್ಕಮ್ ಬಂದರೆ ಅನ್ನೆಸರಿ ಐಟಮ್ ಪರ್ಚೇಸ್ ಮಾಡ್ತೀವಿ. ಮಿನಿಮಮ್ ಇನ್ಕಮ್ ಬಂದರೆ ಏನು ಮಾಡ್ತೀವಿ? ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಚೇಸ್ ಮಾಡ್ತೀವಿ. ಹೌದಿಲ್ಲ? ಸೇವೆಗಳಂದರೆ ಏನಪ್ಪ? ಸರ್ವಿಸಸ್, ಹೋಟೆಲ್ಗೆ ಹೋಗೋದು, ಮೂವಿಗೆ ಹೋಗತಕ್ಕಂಥದ್ದು, ಅಥವಾ ಇನ್ಯಾವುದೋ ಪಿಕ್ನಿಕ್ಗೆ ಹೋಗೋಂಥದ್ದು, ಎಲ್ಲ ಹೋಗಿ ಬರ್ತಕ್ಕಂಥ ಇವೆಲ್ಲ ಸರ್ವಿಸಸ್ ಅಂಡರಲ್ಲಿ ಬರುತ್ತೆ. ಅಲ್ಲಿ ಹೋದ್ವಿ, ಅಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಇತ್ತು, ಓಕೆ, ಅಲ್ಲಿ ಯಾವುದೋ ಒಂದು ಒಳ್ಳೆ ಮೂವಿ ಬಂದಿತ್ತು. ಸೊ ಇಂಥವೆಲ್ಲ ಸರ್ವಿಸಸ್. ಇದು ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೈಟ್. ಆಮೇಲೆ ಬಜೆಟ್ ರೇಖೆ ಅಂದರೆ ಇದು ಬೆಲೆಯ ರೇಖೆ ಮತ್ತು ಬಜೆಟ್ ರೇಖೆಗಳ ಗಣ. ಬಜೆಟ್ ಲೈನ್ ಮತ್ತು ಬಜೆಟ್ ಸೆಟ್. ಗಣ ಅಂದರೆ ಏನು? ಗಣ ಅಂದರೆ ಗುಂಪು. ಈ ರೇಖೆಗಳ ಗುಂಪನ್ನು ನಾವು ಗಣ ಅಂತ ಹೇಳಿ ಕರಿತೀವಿ. ಬಜೆಟ್ ರೇಖೆಗಳ ಗುಂಪನ್ನು ನಾವು ಗಣ ಅಂಥೇಳಿ ಕರಿತೀವಿ. ರೈಟ್. ಸರಕು ಮತ್ತು ಸೇವೆಗಳ ಸಮೂಹಗಳಲ್ಲಿ ಅನುಭೋಗಿ ತನ್ನದೇ ಆದಂತಹ ಸರಕು ಮತ್ತು ಸೇವೆಗಳನ್ನು ಆಯ್ಕೆ ಮಾಡ್ಕೋಬಲ್ಲ ಎಂದು ನಾವು ಇವಾಗ ಭಾವಿಸೋಣ. ಓಕೆ, ಹೌದಿಲ್ಲ? ಹಂಗೆ ತಾನೇ ನಾವು ಭಾವಿಸ್ತಕ್ಕಂಥದ್ದು ಕೂಡ ಏನಾದ್ರು ನಡೆಯೋದು ಕೂಡ ಹಾಗೆ. ಸರಕು ಮತ್ತು ಸೇವೆಗಳ ಟೋಟಲ್ ಇರ್ತಕ್ಕಂಥ ಸರಕು ಸೇವೆಗಳಲ್ಲಿ ಅನುಭೋಗಿ ತನ್ನದೇ ಆದ ಸರಕು ಸೇವೆಗಳನ್ನು, ಅಂದರೆ ತನ್ನ ಒಂದು ಇನ್ಕಮ್ಗೋ ಅಥವಾ ತನ್ನ ಯಾವುದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂಗೆ ಅವನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಈಗ ಭಾವಿಸೋಣ. ನಿಜ ಜೀವನದಲ್ಲಿ ಏನಾಗುತ್ತೆ ಅಂದರೆ ವ್ಯಕ್ತಿಯ ಅನುಭೋಗಕ್ಕೆ ಅನೇಕ ಸರಕು ಮತ್ತು ಸೇವೆಗಳಿವೆ. ಹೌದಿಲ್ಲ? ತುಂಬಾ ಸರಕು ಮತ್ತು ಸೇವೆಗಳಿದ್ದಾವೆ. ಅನುಭೋಗಿ ತನ್ನ ಬಯಕೆಗಳನ್ನು ತೃಪ್ತಿಪಡಿಸುವಲ್ಲಿ ಮಿತಿಯನ್ನು ಎದುರಿಸ್ತಾನೆ. ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡೋಕ್ಕಾಗ್ತದೆ ಅವನಿಗೆ? ಇಲ್ಲ. ಯಾಕಂದರೆ ಅವನ ಒಂದು ಇನ್ಕಮ್ ವೇರಿಯೇಷನ್ ಇರುತ್ತೆ, ಅಥವಾ ಅವನ ಹತ್ರ ದುಡ್ಡು ಇರಲ್ಲ. ಕೆಲವೊಬ್ಬನ ಹತ್ರ ಕಾರಲ್ಲಿ ಹೋಗೋಕ್ಕೆ ದುಡ್ಡಿಲ್ಲ, ಹಾಗಾಗಿ ಬೈಕಲ್ಲಿ ಹೋಗ್ತಾನೆ. ಬೈಕಲ್ಲಿ ಹೋಗಿ ದುಡ್ಡು ಇರಲ್ಲ, ಹಾಗಾಗಿ ವಾಕ್ ಹೋಗ್ತಿರ್ತಾನೆ. ಡಿಪೆಂಡಿಂಗ್ ಅಪಾನ್ ದೇರ್ ಇನ್ಕಮ್. ಓಕೆ. ಆದರೆ ಅವನಿಗೆ ಕಾರಲ್ಲಿ ಹೋದ್ರೇ ತೃಪ್ತಿ ಸಿಗುತ್ತೆ, ಬಟ್ ಕಾರಲ್ಲಿ ಹೋಗೋಕ್ಕೆ ಮಿತಿ ಇದೆ, ಲಿಮಿಟ್ ಇದೆ. ರೈಟ್. ಹಾಗೆ ಅನುಭೋಗಿ ವರ್ತನೆಯನ್ನು ಸಚಿತ್ರವಾಗಿ ವಿವರಿಸಲು ಅನುಭೋಗಿ ತಾನು ಹೊಂದಿರುವ ಆದಾಯವನ್ನೆಲ್ಲ ಎರಡು ಸರಕುಗಳ ಮೇಲೆ ವಿನಿಯೋಗಿಸ್ತಾನೆಂದು ಭಾವಿಸೋಣ. ಈಗೇನು ಮಾಡೋಣ? ಒಬ್ಬ ವ್ಯಕ್ತಿ ತನ್ನ ಆದಾಯವೆಲ್ಲ ಎರಡು ಸರಕುಗಳ ಮೇಲೆ, ಎರಡು ಐಟಮ್ಸ್ ಮೇಲೆ ಅವನು ಇನ್ವೆಸ್ಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವಾಗೇನಾಗುತ್ತೆ? ಬಜೆಟ್ ರೇಖೆ ಎಂದು ಕರೆಯಲ್ಪಡುವ ರೇಖೆಯು ಅನುಭೋಗಿಯ ಮಿತಿ ಅಥವಾ ನಿರ್ಬಂಧಗಳನ್ನು ಪ್ರತಿನಿಧಿಸುತ್ತದೆ. ಅದರಲ್ಲಿ ಆ ಬಜೆಟ್ ರೇಖೆ ಅಂತಕ್ಕಂಥದ್ದು. ಆವಾಗ ಬಜೆಟ್ ರೇಖೆಯ ಸ್ಥಾನ ಮತ್ತು ಅದರಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು, ಅದರ ತುದಿ ಬಿಂದುಗಳನ್ನು ಗಮನಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೇಗೆ?
ಸಪೋಸ್ ಈಗ ಬಜೆಟ್ ಲೈನಪ್ಪ, ಅನುಭೋಗಿ ಕೊಂಡುಕೊಳ್ತಕ್ಕಂತಹ ಎರಡು ಸರಕುಗಳ ಸಂಯೋಜನೆಯು ಆತನ ಆದಾಯ ಅಂದರೆ ಅನುಭೋಗಿಯ ಬಜೆಟ್ ಅಂತ ನಾವೇನು ಕರಿತೀವಲ್ಲ, ಮತ್ತು ಆ ಎರಡು ಸರಕುಗಳ ಬೆಲೆಯನ್ನು ಅದು ಅವಲಂಬಿಸಿರ್ತಾನೆ. ಈಗ 2 ಐಟಮ್ಸ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬರಬೇಕಪ್ಪ, ಆತನ ಹತ್ರ 1,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಅದು ಆ ಸರಕುಗಳ ಸಂಯೋಜನೆ, ಅಂದರೆ ಆ ಸರಕುಗಳು ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ, ಅವು ಏನು ಸರಕುಗಳಿದ್ದಾವೆ ಅಂತ. ಆಮೇಲೆ ಸೆಕೆಂಡ್ ಏನು, ಅದರ ಒಂದು ಬೆಲೆ ಎಷ್ಟಿದೆ ಅಂತ, ಅದರ ಪ್ರೈಸ್ ಎಷ್ಟಿದೆ ಅಂತೇಳಿ. ಓಕೆ, ನೆಕ್ಸ್ಟು ಅನುಭೋಗಿ ಏನು ಮಾಡ್ತಾನೆ, ತನ್ನ ಅನುಭೋಗಿಯ ಬಜೆಟ್ಟು ಆತನ ನೈಜ ಆದಾಯ ಅಥವಾ ಕೊಳ್ಳುವ ಶಕ್ತಿಯನ್ನು ವ್ಯಕ್ತಪಡಿಸ್ತದೆ. ಹೌದಿಲ್ಲ, ಆತನಿಗೆ ಎಷ್ಟು ಡಿಮ್ಯಾಂಡ್ ಏನು, ತನಗೆ ಒಂದು ಎಬಿಲಿಟಿ ಇದೆ ಅಥವಾ ತನಗೊಂದು ಕೆಪಾಸಿಟಿ ಇದೆ ಪರ್ಚೇಸ್ ಮಾಡ್ತಕ್ಕಂಥದ್ದನ್ನ ತೋರಿಸ್ಕೊಡುತ್ತೆ. ಆದ್ದರಿಂದ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅವನು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ಅದು ತಿಳಿಸ್ತದೆ. ಯಾವುದು? ಬಜೆಟ್ ರೇಖೆ ಅಂತಕ್ಕಂಥದ್ದು ಏನು ತಿಳಿಸುತ್ತೆ? ಬಜೆಟ್ ರೇಖೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ನಿರ್ದಿಷ್ಟ ಆದಾಯದಲ್ಲಿ ಒಂದು ಲಿಮಿಟೆಡ್ ಇನ್ಕಮಲ್ಲಿ ಎರಡು ವಸ್ತುಗಳನ್ನು, ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಗಳನ್ನು ಅದು ತಿಳಿಸುತ್ತದೆ. ಅವನು ಕೊಂಡುಕೊಳ್ಳಬಹುದಾದಂಥ ಎರಡು ವಸ್ತುಗಳು ಏನು, ಯಾವುದರಿಂದ ಅವು ಮಾಡಲ್ಪಟ್ಟಿವೆ, ಅದರ ಬೆಲೆ ಏನಿದೆ ಅಂತಕ್ಕಂಥದ್ದು ಯಾವುದು ತೋರಿಸ್ಕೊಡುತ್ತೆ? ಬಜೆಟ್ ರೇಖೆ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಕ್ಲಿಯರ್? ಅಂದರೆ ಅನುಭೋಗಿ ತನ್ನ ಆದಾಯಕ್ಕೆ ಸಮನಾದ ಅಥವಾ ಅದಕ್ಕಿಂತ ಕಡಿಮೆ ವೆಚ್ಚದ ಸರಕುಗಳ ಸಂಯೋಜನೆಯನ್ನು ಮಾತ್ರ ಅವನು ಕೊಂಡುಕೊಳ್ಬೋದು. ಸರ್, ಇವಾಗೆಲ್ಲ ನಾವೆಲ್ಲ ಬಜಾಜ್ ಫೈನಾನ್ಸು, ಆ ಫೈನಾನ್ಸು, ಈ ಫೈನಾನ್ಸ್ ಅಂತೇಳಿ ಜಾಸ್ತಿ ಸಾಲ ಮಾಡಿ ಕೊಂಡ್ಕೊತೀವಿ. ಬಟ್ ಅವು ನಮಗೆ ತಲೆಗೆ ಉರುಳಾಗ್ತವೆ. ಆದರೂ ಕೂಡ ಇನ್ ಜನರಲ್ ಆಗಿ ಒಬ್ಬ ವಿವೇಚನಾ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಅವನ ಒಂದು ಇನ್ಕಮ್ ಏನಿದೆ ಆ ಇನ್ಕಮ್ಗೆ ಸರಿ ಆಗಬೇಕು. ಏನಿದು? ಈಕ್ವಲ್ ಅಥವಾ ಲೆಸ್ ದ್ಯಾನ್, ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇಟ್ ಎಕ್ಸ್ಪೆಂಡಿಚರ್. ಓಕೆ, ಅವುಗಳ ವೆಚ್ಚದ ಕಡಿಮೆ ಆದರೂ ಆಗಿರಬೇಕು ಅಥವಾ ಅದಕ್ಕೆ ಸಮ ಆಗಿರಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಟ್ ಪ್ರಾಡಕ್ಟ್. ಅವನು ಇನ್ಕಮ್ಮು ಆ ಎಕ್ಸ್ಪೆಂಡಿಚರ್ಗೆ, ಅದಕ್ಕೆ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರು ಏನಿದೆಯಲ್ಲ ಅದಕ್ಕಿಂತ ಕಡಿಮೆ ಇರ್ತದೆ ಅಥವಾ ಅದಕ್ಕೆ ಸಮನಾಗಿರ್ಬೋದು ಅಷ್ಟೇ ಹೊರತಾಗಿ ಎಕ್ಸ್ಪೆಂಡಿಚರ್ನೇ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಓಕೆ ರೈಟ್, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಒಬ್ಬ ವಿವೇಚನಾ ವ್ಯಕ್ತಿ. ನೆಕ್ಸ್ಟ್, ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ಸಾಧ್ಯತಾ ಸಂಯೋಜನೆಗಳನ್ನು ಮತ್ತು ಈ ಸಂಯೋಜನೆಗಳ ವೆಚ್ಚ ಅನುಭೋಗಿ ಹಣದ ಆದಾಯಕ್ಕೆ ಸಮವಾಗಿರ್ತದೆ ಅಂತ ಹೇಳಿ ರೇಖಾಚಿತ್ರದ ಮೂಲಕ ಪ್ರತಿನಿಧಿಸುವ ರೇಖೆ ಏನಿದೆಯಲ್ಲ ಅದನ್ನೇ ನಾವು ಬಜೆಟ್ ರೇಖೆ ಅಂಥೇಳಿ ಹೇಳ್ತೀವಿ. ಇವಾಗ ಅರ್ಥ ಆಯ್ತಲ್ಲ? ಬಜೆಟ್ ರೇಖೆ ಅಂದರೆ ಏನು? ಒಂದು ರೇಖೆಪ್ಪ. ಆ ರೇಖೆ ಏನನ್ನು ಸೂಚಿಸುತ್ತೆ ಅಂದರೆ, ಈ ರೇಖೆ ಅವನ ಇನ್ಕಮ್ ಎಷ್ಟಿದೆ, ಅವನು ಕೊಂಡ್ಕೊಳ್ತಕ್ಕಂಥ ಐಟಮ್ನ ಪ್ರೈಸ್ ಏನಿದೆ, ಅವನ ಕೆಪಾಸಿಟಿ ಏನಿದೆ ಕೊಂಡ್ಕೊಳ್ಳಿಕ್ಕೆ ಅಂತಕ್ಕಂಥದ್ದು ಬಜೆಟ್ ರೇಖೆ ಮುಖಾಂತರ ಹೇಳ್ತೀವಿ. ಅಂದರೆ ಅನುಭೋಗಿ ಆದಾಯಕ್ಕೆ ಸಮನಾದ ಎರಡು ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಲಭ್ಯವಾಗುವ ರೇಖೆಯೇ ಬಜೆಟ್ ರೇಖೆ. ಓಕೆ, ಬಜೆಟ್ ರೇಖೆಯ ಪರಿಕಲ್ಪನೆಯನ್ನು ಒಂದು ಉದಾಹರಣೆ ಸಹಾಯದಿಂದ ತಿಳಿದುಕೊಳ್ಳೋದಾದರೆ, ಒಬ್ಬನ ಮೇಲೆ 20 ರೂಪಾಯಿ ಆದಾಯ ಇದೆ ಅಂತ ಇಟ್ಕೊಳ್ಳಪ್ಪ. ಓಕೆ, ಒಬ್ಬ ವ್ಯಕ್ತಿಯ ಹತ್ರ 20 ರೂಪಾಯಿ ಆದಾಯ ಇದೆ. ಆತ 10 ರೂಪಾಯಿ ಬೆಲೆ ಇರ್ತಕ್ಕಂತಹ ಎರಡು ವಸ್ತುಗಳನ್ನು ಎಕ್ಸ್ ಮತ್ತು ವೈಗಳನ್ನು 20 ರೂಪಾಯಿನ ವಿನಿಯೋಗಿಸಿ ಅವನು ಕೊಂಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಮ್ಯಾಕ್ಸಿಮಮ್ ತಾನೇ ಆ ಕೆಪಾಸಿಟಿ ಅಂತಕ್ಕಂಥದ್ದು. ಇದಕ್ಕಿಂತ ಜಾಸ್ತಿ ಅವನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 20 ರೂಪಾಯಿಗೆ 20 ರೂಪಾಯಿನ ಹಾಕಿಬಿಟ್ಟು ಎರಡು ಐಟಮ್ಸ್ನ ಕೊಂಡ್ಕೊಳ್ಬೋದು ಅವನಷ್ಟೇ. ರೈಟ್, ಇದಕ್ಕಿಂತ ನಾರ್ಮಲ್ ಒಬ್ಬ ವಿವೇಚನಾ ವ್ಯಕ್ತಿ ಆದರೆ ಏನು ಮಾಡ್ತಾನೆ ಅಂದರೆ, ಇದಕ್ಕಿಂತ ಇನ್ನೂ ಕಡಿಮೆನೇ ಎಕ್ಸ್ಪೆಂಡಿಚರ್ ಮಾಡ್ತಾನೆ. ಅವನ ಹತ್ರ 20 ರೂಪಾಯಿ ಬರುತ್ತಂದರೆ 10 ರಿಂದ 12 ರೂಪಾಯಿನೋ ಅಥವಾ 14 ರೂಪಾಯಿವರೆಗೂ ಅವನು ಎಕ್ಸ್ಪೆಂಡಿಚರ್ ಮಾಡ್ಬೋದು ವಿವೇಚನಾ ವ್ಯಕ್ತಿ. ಇಲ್ಲ ಮ್ಯಾಕ್ಸಿಮಮ್ ಇಷ್ಟು ಮಾಡ್ಬೋದು. ಓಕೆ, ಅವಾಗೇನಾಯಿತು? ಈಗ ಅನುಭವಕ್ಕೆ ತನ್ನ ಇಡೀ ಆದಾಯವನ್ನು ವಿನಿಯೋಗಿಸಲು 3 ರೀತಿಗಳ ಅವಕಾಶಗಳಿದ್ದಾವೆ. ಏನು? ನಮಗೀಗ ಎರಡು ವಸ್ತುಗಳಿದ್ದಾವೆ, ಎಕ್ಸ್ ಮತ್ತು ವೈ. ರೈಟ್, ಅವನೇನು ಮಾಡ್ಬೋದು? 20 ರೂಪಾಯಿಗೆ ಇದು ಒಂದು ಬರುತ್ತೆ, ಇದು ಒಂದು, ಎರಡು ಬರ್ತವೆ ತಾನೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ ಇಟ್ಕೊಳ್ಳಿ. ಇದು 10, ಇದು 10. ಇವಾಗ ಫಸ್ಟ್ ಕಂಡೀಷನ್ ಹೇಳುತ್ತೆ, ಎಕ್ಸ್ ಎಂಬ ಸರಕುಗಳನ್ನು ಎರಡು ಘಟಕಗಳನ್ನು ಅನ್ಕೊಳ್ಬೋದು. ಈ ತಿಂಗಳು ನನಗೆ ಎರಡು ಇವೇ ಬೇಕು ಅಂತೇಳಿ ಎಕ್ಸ್ ತೊಗೋಬೋದಪ್ಪ. ಅರ್ಥ ಆಯ್ತಾ? ರೈಟ್, ಹಾಗೆ ಇನ್ ಜನರಲ್ ಹೇಳೋದಾದರೆ ನಿಮಗೆ ಎಕ್ಸ್ ಅಂತಕ್ಕಂಥದ್ದು ಸಕ್ಕರೆ ಅಂದ್ಕೊಳ್ಳಿ.
ಎಕ್ಸ್ ಅಂತಕ್ಕಂಥದ್ದು ಸಕ್ಕರೆ ಅಂದ್ಕೊಳ್ಳಿ, ವೈ ಅಂತಕ್ಕಂಥದ್ದು ಟೀ ಪೌಡ್ರ್ ಅಂದ್ಕೊಳ್ಳಿ, ಈ ತಿಂಗಳು ಏನಾಯಿತು, ಇದು 10 ರೂಪಾಯಿದು, ಇದು 10 ರೂಪಾಯಿ ತೊಗೋಬೋದಾಯಿತು. ಬಟ್ ಅವನ ಹತ್ರ ಟೀ ಪುಡಿ ಆಲ್ರೆಡಿ ಇತ್ತು ಅಂದರೆ ಏನು ಮಾಡಿದ, ಅವ್ನು 20 ರೂಪಾಯಿಗೆ ಸಕ್ಕರೆ ತೊಗೊಂಡ ಅಂತ ಅರ್ಥ. ಅಂದರೆ ಫಸ್ಟ್ ಕಂಡೀಷನ್ ಹೇಳುತ್ತೆ, ಎಕ್ಸ್ ಎಂಬ ಸರ್ಕಲ್ನ 2 ಘಟಕಗಳು ತೊಗೊತಾನೆ, 10 ರೂಪಾಯಿದು 2 ಪ್ಯಾಕೆಟ್ ತೊಗೊಂಡು. ಅಥವಾ ವೈ ಅಂತಕ್ಕಂಥ ಸರ್ಕಲ್ನ 2 ಘಟಕಗಳು ಕೊಂಡ್ಕೊಳ್ಬೋದು. ಅಥವಾ ಸಕ್ಕರೆ ಇದಪ್ಪ, ಈ ಮಂತಲ್ಲಿ ಸಕ್ಕರೆ ಇತ್ತು ಅವನ ಹತ್ರ, ಖರ್ಚಾಗಿಲ್ಲ. ಆದರೆ ಟೀ ಪೌಡ್ರು ಯಾವುದೋ ಕಾರಣಕ್ಕೆ ಖರ್ಚಾಗಿ ಹೋಗ್ಬಿಟ್ಟಿತ್ತು, ಇಲ್ಲ ಮನೆಗೆ ಟೀ ಪೌಡ್ರ್ ಖಾಲಿಯಾಗಿದೆ, ಹಾಗಾಗಿ ಸಕ್ಕರೆ ಯಾವುದೋ ಬೇರೆ ಕಡೆಯಿಂದ ಸಕ್ಕರೆ ತಂದುಕೊಂಡಿತ್ತು, ಅವನ ಹತ್ರ ಸಕ್ಕರೆ ಇತ್ತು ಆಲ್ರೆಡಿ ಅನ್ನೋದಾದರೆ ಅವಾಗ ಏನು ಮಾಡ್ತಾನೆ, ಟೀ ಪೌಡ್ರಿಗೆ ಹೋಗ್ತಾನೆ, 20 ರೂಪಾಯಿ ಕೊಟ್ಟು 10 ರೂಪಾಯಿದು 2 ಪ್ಯಾಕೆಟ್ ಆದರೂ ಅವನು ತೊಗೋಬೋದು. ರೈಟ್, ಇದು ಒಂದು ಕಂಡೀಷನ್ ಸ್ಯಾಟಿಸ್ಫೈಡ್. ಹೌದಾ, ಇದಾದರೂ ಆಗ್ಬೋದು ಅಥವಾ ಇದಾದರೂ ಆಗ್ಬೋದು. ಥರ್ಡ್ ಕಂಡೀಷನ್ ಏನು ಹೇಳುತ್ತೆ, ಎಕ್ಸ್ ಮತ್ತು ವೈ ವಸ್ತುವಿನ ತಲಾ ಒಂದು ಘಟಕಗಳು ಇನ್ ಜನರಲ್ ಆಗಿ ತಿಂಗಳು ಹೆಂಗೆ ತೊಗೊತಿದ್ನೋ ಹಂಗೆ ಇದೊಂದು ಪ್ಯಾಕೆಟ್ ಕೂಡ ತೊಗೋಬೋದು. ಸೊ ಟೋಟಲಾಗಿ ಎಷ್ಟು ಅವನಿಗೆ ಇದ್ದಾವೆ ಅಂದರೆ, ನಾವು ಈಗ ಮ್ಯಾಪಲ್ಲಿ ಹೇಳೋದಾದರೆ 2,0, 0,2 ಅಥವಾ 1,1 ಎಂಬ ಸರಕುಗಳ ಸಾಧ್ಯತಾ ಸಂಯೋಜನೆಗಳನ್ನು ಹೊಂದಿದ್ದಾವೆ ತಾನೇ. ಇದು ಪೂರ್ತಿ ಎಕ್ಸ್ ತೊಗೋಬೋದು ಅಥವಾ ಪೂರ್ತಿ ವೈ ತೊಗೋಬೋದು ಅಥವಾ ಎಕ್ಸ್ ಮತ್ತು ವೈ ಈಕ್ವಲ್ ಆಗಿ ಕೂಡ ತೊಗೋಬೋದು. ಈ 3 ಸಂಯೋಜನೆಗಳನ್ನು ರೇಖಾಚಿತ್ರದಲ್ಲಿ ಬಿಂಬಿಸಿದಾಗ ಕೆಳಮುಖ ಇಳಿಜಾರಿನ ಸರಳ ರೇಖೆಯು ನಮಗೆ ದೊರೆಯುತ್ತದೆ. ಈ ರೇಖೆಯನ್ನು ಬಜೆಟ್ ರೇಖೆ ಅಥವಾ ಪ್ರೈಸ್ ಲೈನ್ ಅಥವಾ ಬೆಲೆಯ ರೇಖೆ ಅಂತ ಹೇಳಿ ಕರಿತೀವಿ. ಹೌದಾ ಇಲ್ಲ? ಓಕೆ, ಅಂದರೆ ಏನು, ಸಪೋಸ್ ನೀವು ಇದನ್ನ ಗ್ರಾಫಲ್ಲಿ ಹಾಕ್ತೀರ ಅಂತ ಇಟ್ಕೊಳ್ಳಿ. ಗ್ರಾಫಲ್ಲಿ ಹಾಕ್ತೀರ ಅಂದರೆ ಸ್ವಲ್ಪ ನೀಟಾಗಿ ಕೇಳಿ. ಓಕೆ, ಡಿಸ್ಟರ್ಬ್ ಆಗಬೇಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫಸ್ಟಲ್ಲಿ ಏನಿದೆ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಓಕೆ, ಇದರಲ್ಲಿ ಫಸ್ಟು ಎಕ್ಸ್ನ ಬೆಲೆ ಎಷ್ಟಿದೆ 2, ವೈನ ಬೆಲೆ ಎಷ್ಟಿದೆ 0. ಇದು ಫಸ್ಟ್ ಕಂಡೀಷನ್. ಇವನ್ನೇ ಏನು ಮಾಡ್ದ, 2 ತೊಗೊಂಡ, ಎಕ್ಸ್ 2 ತೊಗೊಂಡ, ವೈ ಯಾವುದು ತೊಗೊಂಡಿಲ್ಲ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು, ಎಕ್ಸ್ 0, ವೈ 2. ಓಕೆ, ಎಕ್ಸ್ 0 ಮತ್ತು ವೈನೇ 2 ತೊಗೋಬೋದು, 0,2 ಹಿಂಗಾದ್ರೆ ಆಗ್ಬೋದು. ಅಥವಾ ಥರ್ಡ್ ಕಂಡೀಷನ್ ಏನು ಹೇಳುತ್ತೆ, 2 ಈಕ್ವಲ್ ಆಗಿ ಆದರೂ ತೊಗೋಬೋದು, 2 ಈಕ್ವಲ್ ಆಗಿ ತೊಗೋಬೋದು. 2 ಈಕ್ವಲ್ ಆಗಿ ತೊಗೊಳೋದಂದ್ರೆ ಏನು, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಇಲ್ಲಿತ್ತು ಅಂತ ಇಟ್ಕೊಳ್ಳಿ, ಎಕ್ಸ್ 2 ಇದೆ, ವೈ 0 ಇದೆ. ಇಲ್ಲಿತ್ತು ಅಂತ ಇಟ್ಕೊಳ್ಳಿ, ವೈ 2 ಇದೆ, ಎಕ್ಸ್ 0 ಇದೆ. ಇದು 0,2, ಇದು 2,0. 2 1 1 ಇತ್ತಂದರೆ ಇದು 1, ಇದು 1 ಇಲ್ಲಿದೆ ಅಂತ ಇಟ್ಕೊಳ್ಳಿ. ಸೊ ಗ್ರಾಫ್ ಲೈನ್ ಹೆಂಗೆ ಬರುತ್ತೆ, ಈ ಥರ ಬರುತ್ತೆ, ಇಳಿಮುಖ ಆಗಿರುತ್ತೆ. ಓಕೆ, ಸೊ ಈ ಕೆಳಮುಖ ಇಳಿಜಾರಿನ ಸರಳ ರೇಖೆಯು ನಮಗೆ ದೊರೆಯುತ್ತದೆ. ಈ ರೇಖೆಯನ್ನೇ ನಾವು ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ. ಯಾವುದನ್ನು ಕರಿತೀವಿ, ಇದನ್ನು ಬಜೆಟ್ ಲೈನ್ ಅಂತ ಹೇಳಿ ಕರಿತೀವಿ. ಬಜೆಟ್ ರೇಖೆಯನ್ನು ಬಜೆಟ್ ಮಿತಿ ಅಂತ ಕೂಡ ಕರೆಯಲಾಗುತ್ತದೆ. ನಾವು ಏನನ್ನು ಕೊಳ್ಳಲು ಸಾಧ್ಯ ಅಂದರೆ ಅವಕಾಶ ವೆಚ್ಚ, ನಮ್ಮ ಕೆಪಾಸಿಟಿ ಎಷ್ಟಿದೆ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಏನನ್ನು ಕೊಳ್ಳಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಅಂದರೆ ಇದ್ರ ಕೆಳಗಡೆ ಇರ್ತಕ್ಕಂಥದ್ದನ್ನೆಲ್ಲ ಕೊಂಡ್ಕೊಳ್ಳೋಕ್ಕೆ ನಮಗೆ ಎಬಿಲಿಟಿ ಇದೆ, ಇದ್ರ ಮೇಲೆಲ್ಲ ಇರ್ತಕ್ಕಂಥದ್ದನ್ನ ಕೊಂಡ್ಕೊಳ್ಳೋಕ್ಕೆ ನಮಗೆ ಎಬಿಲಿಟಿ ಇಲ್ಲ, ನಮಗೆ ಶಕ್ತಿ ಇಲ್ಲ ಅಂತ ಅರ್ಥ. ರೈಟ್, ನೆಕ್ಸ್ಟ್ ಬಜೆಟ್ ರೇಖೆಗಳ ಗಣ ಅಂದರೆ ಏನು? ಇವಾಗ ಬಜೆಟ್ ರೇಖೆಗಳ ಸೆಟ್. ಗಣ ಅಂದ್ರೇನು, ಗುಂಪು ಅಥವಾ ಈ ಬೇರೆ ಬೇರೆ ಬಜೆಟ್ ರೇಖೆಗಳನ್ನು ಕೂಡಿಸಿದ್ರೆ ಬರ್ತಕ್ಕಂಥ ಗುಂಪನ್ನೇ ನಾವು ಗಣ ಅಂತ ಕರಿತೀವಿ ಅಥವಾ ಬಜೆಟ್ ಸೆಟ್ ಅಂತ ಕರಿತೀವಿ. ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದ ಮಾರುಕಟ್ಟೆಯ ಬೆಲೆಗಳಲ್ಲಿ ಕೊಂಡುಕೊಳ್ಳುವ ಲಭ್ಯವಿರುವ 2 ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹವನ್ನು ಬಜೆಟ್ ರೇಖೆಗಳ ಗಣ ಅಂತಕ್ಕಂಥ ಕರಿತೀವಿ. ಸೊ ಬಜೆಟ್ ಗಣವನ್ನು ಸದಾವಕಾಶ ಗಣ ಅಥವಾ ಆಪರ್ಚುನಿಟಿ ಸೆಟ್ ಅಂತ ಕೂಡ ಕರಿತೀವಿ. ಅನುಭೋಗಿ ತನ್ನೆಲ್ಲ ಆದಾಯವನ್ನು ವಿನಿಯೋಗಿಸದಿದ್ದರೂ ಕೂಡ ಈ ಮೇಲೆ ತಿಳಿಸಿದ 3 ಅವಕಾಶಗಳ ಜೊತೆಗೆ ಮತ್ತಷ್ಟು ಅವಕಾಶಗಳು ಅನುಭೋಗಿಗೆ ಲಭ್ಯವಾಗುತ್ತವೆ. ಅನುಭೋಗಿ ಒಟ್ಟು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಏನು ಹೇಳಕ್ಕೆ ಹೊರಟಿದ್ದೀವಿ, ಮೇಲೆ ಏನು ತಿಳಿಸಿದ್ದೀವಲ್ಲ ಅದನ್ನು ಮಾಡ್ಬೋದು, ಈ 3 ಕಂಡೀಷನ್ ಮಾಡ್ಬೋದು ಅಂತ ಹೇಳಿದ್ವಿ ನಾವು. ಈ 3 ಕಂಡೀಷನ್ ಬಿಟ್ಟು ಕೂಡ ಇನ್ನೂ ಒಂದು ಗುಂಪೇ ಇದೆಪ್ಪ, ಇನ್ನು ಮಾಡ್ತಕ್ಕಂಥ ಬೇರೆ ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗ್ತವೆ. ಏನು ಬೇರೆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತವೆ ಅಂದರೆ, ಈ ತಿಂಗಳು ಇಲ್ಲ ನಮ್ಮ ಮನೇಲಿ 2 ಇದ್ದಾವೆ ಹಾಗಾಗಿ ನಾನು ತೊಗೊಳೋದೇ ಬೇಡ ಅನ್ಬೋದು. ಅವನು 20 ರೂಪಾಯಿ ತನ್ನಲ್ಲೇ ಉಳಿಸ್ಕೋಬೋದು. ಅಥವಾ ನನಗೆ ಸಕ್ಕರೆ ಇದೆ, ಟೀ ಪೌಡ್ರ್ ಯಾಕೆ ಬೇಕು 2, ಟೀ ಪೌಡ್ರ್ ಒಂದೇ ಸಾಕು ಅಂತ ಕೂಡ ಹೇಳ್ಬೋದು. ಹೌದಾ ಇಲ್ಲ? ಇದು ಆಲ್ರೆಡಿ ಕಂಡೀಷನ್ನು, ಟೀ ಪೌಡ್ರ್ 2 ಪ್ಯಾಕೆಟ್ ತೊಗೊಂಡಿದ್ದು. ಅಥವಾ 20 ರೂಪಾಯಿ ಇದೆ ಬಟ್ ಸಕ್ಕರೆ ಒಂದೇ ಪ್ಯಾಕೆಟ್ ಸಾಕು, ಟೀ ಪೌಡ್ರ್ ಕೂಡ ಬೇಡ ಅಂತ 10 ರೂಪಾಯಿ ಉಳಿಸ್ಕೋಬೋದು. ಅಥವಾ ಸಕ್ಕರೆನ 2 ಪ್ಯಾಕೆಟ್ ಸಕ್ಕರೆ ತೊಗೋಬೋದು. ಹೌದಿಲ್ಲ? ಅಥವಾ ಈಕ್ವಲ್ ಆಗಿ ಕೂಡ ತೊಗೋಬೋದು. ಸೊ ಮೇಲೆ ಕಂಡೀಷನಲ್ಲಿ ನಾವೇನು ನೋಡಿದ್ವಿ,
ಪೂರ್ತಿ ಸ್ಪೆಂಡ್ ಮಾಡೋದು 20 ರೂಪಾಯಿಗೆ 20 ರೂಪಾಯಿ ಸ್ಪೆಂಡ್ ಮಾಡಿದ್ರೆ 3 ಕಂಡೀಷನ್ಸ್ ಇದ್ದಾವೆ. ಬಟ್ ಅದೇ ವಿವೇಚನವಾಗಿ ನಮ್ಗೆ ಎಷ್ಟು ನೆಸಿಟಿ ಇದೆಯೋ ಅಷ್ಟಕ್ಕೆ ನಾವು ನೋಡೋದಾದರೆ ಟೋಟಲ್ ಎಷ್ಟು ಬಂತು 1 2 3 4 5 ಮತ್ತು 6 ಟೈಪ್ಸ್ ಬಂತು. ಇಲ್ಲಿ ಮೇಲೆ ಎಷ್ಟು ಬಂದಿತ್ತು 3 ಟೈಪ್ಸ್ ಮಾತ್ರ ಬಂತು. ಇಲ್ಲಿ 6 ಡಿಫ್ರೆಂಟ್ ಟೈಪ್ಸ್ನ ನಾವು ಇದನ್ನು ನೋಡ್ಬೋದು. ಅಂದರೆ ಇವೆಲ್ಲವುಗಳ ಒಂದು ಗುಂಪನ್ನೇ ನಾವೇನು ಕರಿತೀವಿ ಬಜೆಟ್ ರೇಖೆಗಳ ಗಣ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಅಥವಾ ಬಜೆಟ್ ಸೆಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ಲ ಇವಾಗ ಡಿಫ್ರೆನ್ಸ್ ಏನು ಬಜೆಟ್ ಸೆಟ್ಗೂ ಇದು ಜಸ್ಟ್ ಬಜೆಟ್ ಸೆಟ್. ಓಕೆ, ಬಟ್ ಇವು 6 ನಾವು ಬೇರೆ ಬೇರೆ ಕಂಡೀಷನ್ನ ವಿವೇಚನವಾಗಿ ಅರ್ಥ ಮಾಡಿಕೊಂಡಾಗ ಅದೇನಾಗುತ್ತೆ ಬಜೆಟ್ ರೇಖೆಗಳ ಗಣ ಅಥವಾ ಬಜೆಟ್ ಸೆಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಅನುಭೋಗಿಯ ಬಳಿ 20 ರೂಪಾಯಿಗಳಿದ್ದಾವೆ ಅಂದ್ಕೊಳ್ಳಿ. ಅದನ್ನು ಸೇಬು ಮತ್ತು ಬಾಳೆಹಣ್ಣಿನ ಮೇಲೆ ವಿನಿಯೋಗಿಸ್ತಾನೆ ಅಂತ ಅಂದ್ಕೊಳ್ಳೋಣ. ಸೇಬಿನ ಬೆಲೆ 4 ರೂಪಾಯಿ ಇದ್ದು ಬಾಳೆಹಣ್ಣಿನ ಬೆಲೆ 2 ರೂಪಾಯಿ ಇದ್ದಾಗ ಅನುಭೋಗಿಯು ನಿರ್ಧರಿಸುವ ವಿವಿಧ ಸಂಯೋಜನೆಗಳ ಬಜೆಟ್ ರೇಖೆಯನ್ನು ಸೂಚಿಸುತ್ತದೆ. ಅನುಭೋಗಿ ತನ್ನ 20 ರೂಪಾಯಿ ಆದಾಯವನ್ನು ಖರ್ಚು ಮಾಡಬಹುದು ಅವಕಾಶಗಳನ್ನು ಏನೇನು ಮಾಡ್ಬೋದು. ಈಗ 20 ರೂಪಾಯಿ ಇದೆ, ಓಕೆ, ಒಂದು 4 ರೂಪಾಯಿ ಪ್ರೈಸ್ ಇದೆ, ಇನ್ನೊಂದು 2 ರೂಪಾಯಿ ಪ್ರೈಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಏನೇನು ಕಂಡೀಷನ್ಸ್ ಆಗ್ಬೋದು, ಪ್ರತಿ ಸೇಬಿನ ಬೆಲೆ 4 ರೂಪಾಯಿ ಇದೆ, ಪ್ರತಿ ಬಾಳೆಹಣ್ಣಿನ ಬೆಲೆ 2 ರೂಪಾಯಿ ಇದೆ. ಬಾಳೆ ಮತ್ತು ಸೇಬು ಹಣ್ಣುಗಳ ಸಂಯೋಜನೆಗಳು, ಇವು ಸಂಯೋಜನೆಗಳು ಏನೇನು ಸಿಗ್ಬೋದು ಅವನ ಹತ್ರ ಹಣದ ಆದಾಯ ಮತ್ತು ವೆಚ್ಚ ಎಷ್ಟಿದೆ 20 ರೂಪಾಯಿ ಇದೆ. ಅವಾಗೇನಾಯಿತು 4 ರೂಪಾಯಿಗೆ ಒಂದಂದರೆ 5 ಆ್ಯಪಲ್ ಪರ್ಚೇಸ್ ಮಾಡ್ಬೋದು ತಾನೆ. 5 ಆ್ಯಪಲ್ ಪರ್ಚೇಸ್ ಮಾಡಿದ್ರೆ ಏನಾಯ್ತು ಅವಾಗ 20 ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದೆ, ಯಾವುದೂ ಬಾಳೆಹಣ್ಣು ತೊಗೊಂಡ್ಲಿಲ್ಲ. ಸೆಕೆಂಡ್ ಕಂಡೀಷನಲ್ಲಿ ಏನು ಮಾಡ್ಬೋದು ಅವನು 4 ಬಾಳೆಹಣ್ಣು ತೊಗೋಬೋದು. 4 ಬಾಳೆಹಣ್ಣು ಅಂದರೆ ಎಷ್ಟಾಯ್ತು ಇವಾಗ 4 ಆ್ಯಪಲ್ ತೊಗೋಬೋದು. 4 ಆ್ಯಪಲ್ ಅಂದರೆ ಒಂದಕ್ಕೆ ಎಷ್ಟಾಗುತ್ತೆ 4 ರೂಪಾಯಿ. 4ಕ್ಕೆ ಎಷ್ಟಾಯಿತು 4 ಇಂಟು 4 16 ರೂಪಾಯಿ ಇದಕ್ಕೆ ಹಾಕಿದ. 16 ರೂಪಾಯಿ ಇದು ಹಾಕಿದರೆ ಎಷ್ಟಾಯಿತು 4 ರೂಪಾಯಿ ಉಳಿತು. ಒಂದು ಬಾಳೆಹಣ್ಣು 2 ರೂಪಾಯಿಗೆ ಅಂದರೆ 2 ಬಾಳೆಹಣ್ಣು ತೊಗೊಂಡ್ರೆ ಎಷ್ಟಾಯಿತು 4 16 4 20 ರೈಟ್. ಹಾಗೆ ಅವನಿಲ್ಲಿ ಏನು ಮಾಡ್ಬೋದು 3 ಆ್ಯಪಲ್ ತೊಗೋಬೋದು. 3 ಆ್ಯಪಲ್ಗೆ 12 ರೂಪಾಯಿ ಆಗುತ್ತೆ, ಉಳಿದಿದ್ದು 8 ರೂಪಾಯಿ ಉಳಿತೈತೆ. ಹಾಗಾಗಿ 4 ಬಾಳೆಹಣ್ಣು ತೊಗೋಬೋದು, ಅದು 8 ರೂಪಾಯಿ ಆಯಿತು. 12 ಇಂಟು 20 ಆಯಿತು. ಅಥವಾ 2 ಆ್ಯಪಲ್ ತೊಗೋಬೋದು, 4 ರೂಪಾಯಿಗೊಂದು 8 ಆಯಿತು. ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ 6 ಬಾಳೆಹಣ್ಣು ತೊಗೊಂಡ 12 ರೂಪಾಯಿ ಆಯಿತು. 12 ಇಂಟು 20. ಅಥವಾ ಆ್ಯಪಲ್ಲು ಅವನೊಬ್ಬನೇ ಒಂದೇ ಸಾಕು ಆ್ಯಪಲ್ ಅನಿಸ್ತು ಅವನಿಗೆ, ಹಾಗಾಗಿ ಒಂದೇ ಆ್ಯಪಲ್ ತೊಗೊಂಡ ಅಂದರೆ 4 ರೂಪಾಯಿ. ಇನ್ನು ಎಷ್ಟು ಉಳಿತು 16 ರೂಪಾಯಿ ಉಳಿತು. ಅದರಲ್ಲಿ ಎಷ್ಟು ಬಾಳೆಹಣ್ಣು ಬರ್ತವೆ 8 ಬಾಳೆಹಣ್ಣು ಬರ್ತವೆ, ಹಾಗಾಗಿ 16. ಟೋಟಲ್ ಎಷ್ಟಾಯಿತು 20. ಅಥವಾ ಅವನಿಗೆ ಆ್ಯಪಲ್ಲೇ ಬೇಡಪ್ಪ, ನನಗೆ ಆ್ಯಪಲ್ಲೇ ನಮಗೆ ಬೇಡ, ಎಲ್ಲ ಬಾಳೆಹಣ್ಣೆ ತೊಗೊಂಡಂದರೆ ಟೋಟಲ್ 10 ಬಾಳೆಹಣ್ಣು ಬರ್ತವೆ, 20 ರೂಪಾಯಿ ಆಗುತ್ತೆ. ಓಕೆ, ಇವೆಲ್ಲ ಸಂಯೋಜನೆಗಳಿದೆಲ್ಲ, ಈ ಒಂದು ಸಂಯೋಜನೆಗಳ ಗುಂಪನ್ನೇ ನಾವೇನಂತ ಕರಿತೀವಿ ಬಜೆಟ್ ಸೆಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಬಜೆಟ್ ಸೆಟ್. ಓಕೆ, ಇಲ್ಲಿ ನಿಮಗೆ ಅದು ಫಿಗರಲ್ಲಿ ನಾನು ತೋರಿಸ್ತಿದ್ದೀನಿ. ಸಿ, ಇದು ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಇವು ಏನು ಸೇಬಣ್ಣು, ಇವೇನು ಬಾಳೆಹಣ್ಣು. ಓಕೆ, ಇವು ಈ ಪಾಯಿಂಟ್ಸ್ ಏನಿದಾವಲ್ಲ ಇದನ್ನು ತೋರಿಸುತ್ತೆ, ಇ ಮತ್ತು EFGH. ಸೊ ಇಲ್ಲಿ ಎಷ್ಟು ಬಾಳೆಹಣ್ಣಿದು ಈ ಪ್ಲೇಸಲ್ಲಿ ಏನಿದ್ದಾವೆ 5ಕ್ಕೆ 5 ಕೂಡ ಆ್ಯಪಲ್ ಇದ್ದಾವೆ. ಹಂಗೆ ಲಾಸ್ಟ್ ಜೆ ಪ್ಲೇಸಲ್ಲಿ 10ಕ್ಕೆ 10 ಬಾಳೆಹಣ್ಣಿದ್ದಾವೆ. ಇನ್ ಬಿಟ್ವೀನ್ ಇವೇನಾಗಿದ್ದಾವೆ ಬಾಳೆಹಣ್ಣು ಮತ್ತು ಸೇಬು ಹೆಚ್ಚು ಕಡಿಮೆ ಆಗಿದ್ದಾವೆ. ರೈಟ್, ಅವರ ಒಂದು ರಿಕ್ವೈರ್ಮೆಂಟ್ ಮೇಲೆ ಅದನ್ನೇ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆ, ನೆಕ್ಸ್ಟ್ ಈ ಬಜೆಟ್ ರೇಖೆಯ ಲಕ್ಷಣಗಳನ್ನು ನೋಡೋದಾದರೆ ನಾವು, ಓಕೆ, ಇವುಗಳ ಲಕ್ಷಣಗಳೇನೆಂದರೆ ಒಂದು ವಸ್ತುವನ್ನು ಹೆಚ್ಚಿಗೆ ಕೊಳ್ಳಲು ಇತರ ಸರಕುಗಳ ಕೊಳ್ಳುವಿಕೆಯನ್ನು ಕಡಿಮೆ ಮಾಡೋದರಿಂದ ಬಜೆಟ್ ರೇಖೆ ಏನಾಯಿತು ನಮಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ತಾನೆ. ಫಸ್ಟಿಗೆ ಏನಾಯಿತು ಇಲ್ಲಿ ಜಾಸ್ತಿ ಇತ್ತು ಬಾಳೆಹಣ್ಣಿಂದ, ಇಲ್ಲಿ ಹಾಕ್ಕೊಂಡಾಗ ಏನಾಯಿತು ಜಾಸ್ತಿ ಇತ್ತು. ಬಟ್ ಏನಾಯಿತು ಹೋಗ್ತಾ ಒಂದು ನಾವು ಕಡಿಮೆ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ಇದನ್ನು ಕಡಿಮೆ ಮಾಡಿದ್ದೀವಿ ಅಂದಾಗ ಇದ್ರದ್ದು ಏನಾಯಿತು ಅವಾಗ ಇದು ಜಾಸ್ತಿ ಒಂದು ಆ್ಯಡ್ ಆಗ್ತದೆ. 5ಕ್ಕೆ 10ಕ್ಕೆ 10 ಬಾಳೆಹಣ್ಣು ತೊಗೊಂಡಾಗ ಇವು 0 ಇತ್ತು ತಾನೆ, ಆ್ಯಪಲ್ಲು ಬಾಳೆಹಣ್ಣು 10 ಜಾಸ್ತಿ ಇತ್ತು. ಇವಾಗ ಬಾಳೆಹಣ್ಣು ಕಡಿಮೆ ಮಾಡಿದಾಗ ಏನಾಗುತ್ತೆ ಆವಾಗ ಸೇಬು ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್, ಅಂದರೆ ಒಂದನ್ನು ಕಡಿಮೆ ಮಾಡಿದಾಗ ಇನ್ನೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಯಾವಾಗಲೂ ಗ್ರಾಫು ಈ ಥರ ಇಳಿಮುಖವಾಗಿ ಸಿಗುತ್ತೆ. ಏನು ಸಿಗುತ್ತೆ ಇಳಿಮುಖ ಡೈರೆಕ್ಷನಲ್ಲಿ ಸಿಗುತ್ತೆ. ಇದು ನೆನ್ಪಿಟ್ಕೋಬೇಕು ಯಾವಾಗಲೂ ನಿಮಗೆ. ಇದು ಬಿಟ್ಟು ಬೇರೆ ಥರ ಯಾವುದಾನ ಒಂದು ಫಿಗರ್ ಹಾಕಕ್ಕೆ ಹೋಗಿದ್ರೆ ಗ್ರಾಫ್ ಅಂದರೆ ಅದು ತಪ್ಪು ಅಂತ ಅರ್ಥ. ಓಕೆ, ಎರಡನೇ ಕಂಡೀಷನ್ನು ಏನು ಹೇಳುತ್ತೆ, ಎರಡನೇ ಲಕ್ಷಣ ಏನಿದೆ ಇದು ಬಜೆಟ್ ರೇಖೆಯ ಮೇಲಿನ ಸಂಯೋಜನೆಗಳು. ಸಂಯೋಜನೆಗಳಂದರೆ ಏನು ಕಾಂಬಿನೇಷನ್, ಎಷ್ಟು ಬಾಳೆಹಣ್ಣು
ಎಷ್ಟು ಸೇಬಣ್ಣು ಇದ್ದಾವೆ ಅಂತ ಹೇಳ್ತೀವಲ್ಲ, ಇದನ್ನೇ ನಾವು ಕಾಂಬಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಫಸ್ಟರಲ್ಲಿ ಏನಿದ್ದಾವೆ 5 ಆ್ಯಪಲ್ ಇದ್ದಾವೆ, 0 ಬಾಳೆಹಣ್ಣು ಇದ್ದಾವೆ. ಇದು ಒಂದು ಕಾಂಬಿನೇಷನ್, ಇದನ್ನ ಸಂಯೋಜನೆ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಸಂಯೋಜನೆ ಅಂತ ಹೇಳಿ ಕರಿತೀವಿ. ಇದನ್ನೇ ಕಾಂಬಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಬಜೆಟ್ ರೇಖೆ ಮೇಲಿನ ಸಂಯೋಜನೆಗಳು ಇ ಇಂದ ಜೆ ಸಂಯೋಜನೆಗಳವರೆಗೆ, ಇ ಇಂದ ಜೆವರೆಗೆ ಅನುಭೋಗಿಯ ಹಣದ ಆದಾಯಕ್ಕೆ ಸರಿಯಾಗಿದೆ, ರೈಟ್? ಅವನ ಒಂದು ಇನ್ಕಮ್ಗೆ ಅದು ಈಕ್ವಲ್ ಆಗಿದೆ ತಾನೇ, ರೈಟ್? ನೆಕ್ಸ್ಟ್, ಅನುಭೋಗಿಯ ಆದಾಯಕ್ಕಿಂತ ಕಡಿಮೆ ವೆಚ್ಚದ ಸಂಯೋಜನೆಯ ಬೆಲೆಯ ರೇಖೆಯು ಒಳಭಾಗದಲ್ಲಿದ್ದು ಅನುಭೋಗಿಯ ಕಡಿಮೆ ವೆಚ್ಚವನ್ನು ವ್ಯಕ್ತಪಡಿಸುತ್ತದೆ. ಫಾರ್ ಎಕ್ಸಾಂಪಲ್ ಡಿ ಸಂಯೋಜನೆ. ಸೊ ಡಿ ಸಂಯೋಜನೆಯನ್ನು ನೋಡ್ರಿ. ಡಿ ಸಂಯೋಜನೆ ಏನಿದೆ ಇಲ್ಲಿ? ಇದು ಅಂದರೆ ಈ ರೇಖೆಗಿನ್ನ ಕಡಿಮೆ ಒಳಗಡೆ ಇರ್ತಕ್ಕಂಥದ್ದು ಇದು. ಓಕೆ, ಇದೇನು ತೋರಿಸುತ್ತೆ? ಅವನು ಇನ್ಕಮ್ ಇದ್ದರೂ ಕೂಡ ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಏನು ಮಾಡ್ತಾನೆ? ಕಡಿಮೆ ಮಾಡ್ತಾನೆ ಅಂತ ಅರ್ಥ. 20 ರೂಪಾಯಿ ಖರ್ಚು ಮಾಡೋ ಎಬಿಲಿಟಿ ಇದ್ದರೂ ಕೂಡ ಇಷ್ಟೇ ಖರ್ಚು ಮಾಡಿದ್ನಪ್ಪ. 2 ಬಾಳೆಹಣ್ಣು ತೊಗೊಂಡ, 1 ಆ್ಯಪಲ್ ತೊಗೊಂಡ ಅಂತ ಇಟ್ಕೊಳ್ಳಿ. 2 ಬಾಳೆಹಣ್ಣಿಗೆ 4 ರೂಪಾಯಿ ಆಯಿತು, 1 ಆ್ಯಪಲ್ಗೆ 4 ರೂಪಾಯಿ ಆಯಿತು. ಎಷ್ಟು ಖರ್ಚಾಯಿತು? 8 ರೂಪಾಯಿ ಖರ್ಚಾಯಿತು. ಟೋಟಲ್ ಅವನ ಹತ್ರ ಇರೋದೆಷ್ಟು? 20 ರೂಪಾಯಿ. 20 ರೂಪಾಯಿದಲ್ಲಿ 8 ರೂಪಾಯಿ ಹೋದರೆ ಉಳಿದಿದ್ದೆಷ್ಟು? 12 ರೂಪಾಯಿ. ಅಂದರೆ ವಿವೇಚನಾಶೀಲವಾಗಿ ಯೂಸ್ ಮಾಡಿದ, ಇನ್ನೂ 12 ರೂಪಾಯಿ ಉಳಿಸ್ಕೊಂಡಿದ್ದಾನೆ. ಅಂದರೆ ತನ್ನ ಒಂದು ಎಬಿಲಿಟಿ ಒಳಗಡೆ, ಲಿಮಿಟ್ ಒಳಗಡೆ ತಾನು ಅದನ್ನು ಯೂಸ್ ಮಾಡ್ದ ಅಂತ ಅರ್ಥ. ಓಕೆ, ಅನುಭೋಗಿಯು ಬಜೆಟ್ ರೇಖೆಯ ಹೊರಗಿನ ಭಾಗದಲ್ಲಿರುವ ಸಂಯೋಜನೆಗಳು, ಅವನ ಸಿ ಸಂಯೋಜನೆ ಅಂದ್ಕೊಳ್ರಿ, ಹೆಚ್ಚು ವೆಚ್ಚದ ಸಂಯೋಜನೆಗಳಾಗಿದೆ. ಅಂದರೆ ತನ್ನ ಒಂದು ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ತನ್ನ ಹಣದ ಆದಾಯದ ಸಂಯೋಜನೆಯ ವೆಚ್ಚವನ್ನು ಭರಿಸಲು ಅವನಿಗೆ ಶಕ್ತನಿಲ್ಲ ಅವನು. ಅಂದರೆ ಏನರ್ಥ? ಹೊರಗಡೆ ಇರ್ತಕ್ಕಂಥದ್ದು ಆ ಲೈನ್ಕಿನ್ನ ಮೇಲೆ ಏನಿದಾವಲ್ಲ, ಅಂದರೆ ಇಲ್ಲಿ ಏನಿದಾವಲ್ಲ, ಇಲ್ಲಿರ್ತಕ್ಕಂತಹ ವಸ್ತುಗಳಿಗೆ ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಅವನಲ್ಲಿ ಶಕ್ತಿ ಇಲ್ಲ, ಅವನು ಸಶಕ್ತನಲ್ಲ ಅಂತ ಅರ್ಥ. ಓಕೆ, ಕ್ಲಿಯರ್? ಬಜೆಟ್ ರೇಖೆಯನ್ನು ಬೀಜಗಣಿತ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಗೆ ಅಂತಂದರೆ ಎಮ್ ಇಸ್ ಈಕ್ವಲ್ಸ್ ಟು ಪಿ ಎ ಇಂಟು ಕ್ಯೂ ಎ ಪ್ಲಸ್ ಪಿ ಬಿ ಇಂಟು ಕ್ಯೂ ಬಿ. ಅಂದರೆ ಏನು? ಪಿ ಎ ಅಂದರೆ ಏನು? ಒಂದು ಪ್ರೈಸು, ಎನ ಪ್ರೈಸು. ಎ ಅಂದರೆ 1 ಯೂನಿಟು, ಬಿ ಅಂದರೆ 1 ಅಂದ್ಕೊಳ್ಳಿ. ಅಂದರೆ ಇಲ್ಲಿ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡೋದಾದರೆ ಎ ಅಂದರೆ ಸೇಬು, ಬಿ ಅಂದರೆ ಬಾಳೆಹಣ್ಣು. ಓಕೆ, ರೈಟ್? ಅಂದರೆ ಎ ಅಂದರೆ ಆ್ಯಪಲ್, ಬಿ ಅಂದರೆ ಬನಾನಾ ಅಂತ ಇಟ್ಕೊಳ್ಳಿ. ಅಂದರೆ ಆ್ಯಪಲ್ನ ಪ್ರೈಸು ಇಂಟು ಆ್ಯಪಲ್ನ ಕ್ವಾಂಟಿಟಿ ಪ್ಲಸ್ ಬನಾನದ ಪ್ರೈಸು ಇಂಟು ಬನಾನದು ಕ್ವಾಂಟಿಟಿ, ರೈಟ್? ಅವುಗಳ ಬನಾನದ ಪ್ರೈಸ್ ಏನು ಮತ್ತು ಬನಾನದು ಕ್ವಾಂಟಿಟಿ. ಅಂದರೆ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟಿದ್ದಾವೆ ಅಂತ ಅರ್ಥ. ಬನಾನದ ಪ್ರೈಸ್ ಇಂಟು ಬನಾನದು ಕ್ವಾಂಟಿಟಿ. ಇವುಗಳನ್ನು ತೋರಿಸೋದೇ ಯಾವುದು? ಬಜೆಟ್ ಲೈನ್. ಕ್ಲಿಯರ್ ಫ್ರೆಂಡ್ಸ್? ಅರ್ಥ ಆಯ್ತಲ್ವಾ? ಓಕೆ, ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಓಕೆ, ಇದಿಷ್ಟು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಬಜೆಟ್ ರೇಖೆ ಎ ಬಿ ಮೇಲಿನ ಎಲ್ಲ ಬಿಂದುಗಳು ಸಾಧ್ಯತಾ ಸಂಯೋಜನೆಗಳನ್ನು ಸೂಚಿಸುತ್ತವೆ. ಅಂದರೆ ಈಗ ಒಂದು ಲೈನ್ ಹಾಕಿದರೆ ನೀವು, ಅದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ಗಳು ಏನಿದಾವಲ್ಲ ಅವುಗಳ ಒಂದು ಸಂಯೋಜನೆಯನ್ನು ಸೂಚಿಸುತ್ತೆ. ಅಂದರೆ ಕಾಂಪೋಸಿಷನ್. ಇಲ್ಲಿ ನಾವು ಎಕ್ಸಾಂಪಲಲ್ಲಿ 5 ಕೊಟ್ಟಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಷ್ಟೇ ಕಾಂಪೋಸಿಷನ್ ಬರಬೇಕಂತೇನಿಲ್ಲ. ಇಲ್ಲಿ 8, 6 ಇರ್ಬೋದಿಲ್ಲ, 7 ಬರ್ಬೋದು, ಆಯಿತಾ? 5 ಬರ್ಬೋದು, 3 ಬರ್ಬೋದು. ಈ ಥರ ಅವರು ಒಂದು ಹೆಚ್ಚು ಕಡಿಮೆ ಮಾಡ್ಬೋದು. ಅವಾಗ ಏನಾಗ್ತವೆ, ಅವೆಲ್ಲ ಕೂಡ ಇಲ್ಲೇ ಇರ್ತವೆ ತಾನೆ. ಆ 20 ರೂಪಾಯಿನೂ ಖರ್ಚು ಮಾಡಿ ತೊಗೊತಾನೆ ಅಂದರೆ ಇಲ್ಲಿ ಯಾವುದಾದ್ರೂ ಬೇರೆ ಪಾಯಿಂಟ್ಸ್ ಬಂದಿರ್ಬೋದು. ಈಗ ಸಪೋಸ್ ಎಮ್ ಅಂದ್ಕೊಳ್ಳಿ, ಇದು ಎನ್ ಅಂದ್ಕೊಳ್ಳಿ, ಈ ಕಾಂಬಿನೇಷನ್ ಓ ಅಂದ್ಕೊಳ್ಳಿ, ಇದು ಪಿ ಅಂದ್ಕೊಳ್ಳಿ, ಇದು ಕ್ಯೂ ಅಂದ್ಕೊಳ್ಳಿ, ಈ ಕಾಂಬಿನೇಷನ್ ಕೂಡ ಬರ್ಬೋದು, ರೈಟ್? ಅಂದರೆ ಅದೇ ಲೈನ್ ಮೇಲೆ ಇರುತ್ತೆ ಅದು ಕಾಂಬಿನೇಷನ್. ಎ ಬಿ ರೇಖೆ ಮೇಲೆ ಎಲ್ಲ ಬಿಂದುಗಳು ಕೂಡ, ಪ್ರತಿಯೊಂದು ಬಿಂದು ಕೂಡ ಅದರ ಒಂದು ಸಾಧ್ಯತಾ ಸಂಯೋಜನೆಯನ್ನು ಸೂಚಿಸ್ತವೆ. ಮತ್ತು ಈ ಸಂಯೋಜನೆಗಳ ವೆಚ್ಚವು ಯಾವುದಕ್ಕೆ ಸಮ ಆಗಿರ್ತದೆ? ಎಮ್ಗೆ ಸಮ ಆಗಿರ್ತದೆ. ಟೋಟಲ್ ಅದೇ ಬಜೆಟ್ ರೇಖೆ ಮೇಲೇ ಇರ್ಬೇಕು ತಾನೆ ಅವು. ಟೋಟಲ್ ನಾವೇನೇ ಮಾಡಿದ್ರು ಕೂಡ ಅವನು. ಓಕೆ, ನೆಕ್ಸ್ಟ್, ಬಜೆಟ್ ಗಣವನ್ನು ಬೀಜಗಣಿತದ ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್, ಅನುಭೋಗಿ ಯಾವುದೇ ಸಂಯೋಜನೆಯನ್ನು ಕೊಳ್ಳಲು ಸಾಧ್ಯವಾದಾಗ ಎಮ್ ಏನಿದೆಯಲ್ಲ, ದಟ್ ಎಮ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಕ್ವಾಂಟಿಟಿ ಪ್ರೈಸ್ ಆಫ್ ಎ ಆ್ಯಂಡ್ ಕ್ವಾಂಟಿಟಿ ಪ್ಲಸ್ ಪ್ರೈಸ್ ಆಫ್ ಬಿ ಆ್ಯಂಡ್ ಕ್ವಾಂಟಿಟಿ. ಹೌದಿಲ್ಲ? ಅವಾಗ ತಾನೇ ಅವನು ಕೊಳ್ಳಲು ಸಾಧ್ಯ ತಾನೆ. ಅಂದರೆ ಅದು ಗ್ರೇಟರ್ ಆದರೂ ಆಗಿರ್ಬೋದು, ಅವನ ಒಂದು ಬಜೆಟ್ ಲೈನು ಅಂದರೆ ಅವನ ಒಂದು ಇನ್ಕಮ್ಮು, ಅಥವಾ ಈಕ್ವಲ್ ಆದರೂ ಆಗಿರ್ಬೋದು. ಯಾವುದಕ್ಕೆ? ಇದಕ್ಕೆ. ಆವಾಗ ಮಾತ್ರ ಅವನು ಅವುಗಳನ್ನು ಈ ಒಂದು ಸಂಯೋಜನೆ, ಈ ಲೈನ್ ಮೇಲೆ ಇರ್ತಕ್ಕಂಥ ಸಂಯೋಜನೆ ಕೊಳ್ಳಲಿಕ್ಕೆ ಸಾಧ್ಯ. ನೆಕ್ಸ್ಟ್,
ಅಗೇನ್ ಬಜೆಟ್ ರೇಖೆಯ ಇಳಿಜಾರು ಅಂದರೆ ಏನು? ಇವಾಗ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಏನು ಹೇಳುತ್ತೆ? ಸ್ಲೋಪ್ ಆಫ್ ದ ಬಜೆಟ್ ಲೈನು ರೇಖೆಯು ಇಳಿಜಾರನ್ನು y ಅಕ್ಷದ ಚಲಕಗಳಲ್ಲಾದ ಬದಲಾವಣೆಯನ್ನು x ಅಕ್ಷದ ಚಲಕಗಳಲ್ಲಿ ಉಂಟಾದ ಬದಲಾವಣೆಯಿಂದ ಭಾಗಿಸುವುದರ ಮೂಲಕ ಲೆಕ್ಕಾಚಾರ ಮಾಡಲಾಗ್ತದೆ. ಈ ಮೇಲಿನ ಸೇಬು ಮತ್ತು ಬಾಳೆಹಣ್ಣಿನ ಉದಾಹರಣೆಯಲ್ಲಿ ಒಂದು ಘಟಕದಷ್ಟು ಸೇಬೆಹಣ್ಣನ್ನು ಹೆಚ್ಚಿಗೆ ಕೊಳ್ಳಲು ತ್ಯಾಗ ಮಾಡಬೇಕಾದ ಬಾಳೆಹಣ್ಣುಗಳ ಘಟಕಗಳು ಬಜೆಟ್ ರೇಖೆಯ ಇಳಿಜಾರಾಗಿದೆ. ರೈಟ್? ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಬಜೆಟ್ ರೇಖೆಯ ಇಳಿಜಾರು ಅಂತಂದರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನಾವು? ತ್ಯಾಗ ಮಾಡಲು ಇಚ್ಛಿಸುವ ಬಾಳೆಹಣ್ಣುಗಳ ಘಟಕಗಳು ಡಿವೈಡೆಡ್ ಬೈ ಪಡೆಯಲು ಇಚ್ಛಿಸ್ತಕ್ಕಂತಹ ಸೇಬಿನ ಘಟಕಗಳು. ಅಂದರೆ ಈಗ ಏನು ಅರ್ಥ ಆಯಿತು? ನಾವು ಬಾಳೆಹಣ್ಣನ್ನು ಕಡಿಮೆ ಮಾಡೋಣ, ಆ್ಯಪಲ್ನ ಜಾಸ್ತಿ ಮಾಡೋಣ ಅಂತ ಇಟ್ಕೊಳ್ಳೋಣ. ಓಕೆ, ಅಂದರೆ ಇವಾಗ ಇಳಿಜಾರನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಇಳಿಜಾರು ಇರೋದಕ್ಕೋಸ್ಕರ ಸಿಂಬಲ್ ಮೈನಸ್ ಎದಕ್ಕೆ ಯೂಸ್ ಮಾಡ್ತೀವಿ? ಇಳಿಜಾರು ಇರೋದಕ್ಕೋಸ್ಕರ ಮೈನಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮೈನಸ್ ಪಿ ಬಿ ಅಂದ್ರೇನು? ಪ್ರೈಸ್ ಆಫ್ ದ ಬನಾನಾ. ಪಿ ಬಿ ಅಂದರೆ ಬಾಳೆಹಣ್ಣಿನ ಅದ್ರ ಪ್ರೈಸ್ ಆಫ್ ದ ಆ್ಯಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಆ್ಯಪಲ್ 4 ಪೀಸ್ ಇದೆ ಅಂತ ಹೇಳಿದ್ವಿ ತಾನೆ. ಅಂದರೆ ಈಗ ನಾನು ಒಂದು ಆ್ಯಪಲ್ನ ನಾನು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ದರೆ 4 ರೂಪಾಯಿ. ಒಂದೇ ನಾನು ಆ್ಯಪಲ್ ಬೇಕು ಅಂದರೆ ನಾನು ಎಷ್ಟು ಬನಾನಗಳಲ್ಲಿ ನಾನು 4 ರೂಪಾಯಿನಷ್ಟು ಬನಾನಗಳನ್ನ ತ್ಯಾಗ ಮಾಡಬೇಕಂದ್ರೆ ಏನರ್ಥ? 2 ಬಾಳೆಹಣ್ಣು ಕಡಿಮೆ ಮಾಡಬೇಕು ತಾನೆ. ಇವಾಗ ನಾನು ಬಾಳೆಹಣ್ಣು 2 ರೂಪಾಯಿಗೆ ಒಂದಂದರೆ 2 ಬಾಳೆಹಣ್ಣುಗಳನ್ನು ನಾನು ಕಡಿಮೆ ಮಾಡಿಕೊಂಡ್ರೆ ನಾನು ಒಂದು ಆ್ಯಪಲನ್ನು ಅಥವಾ ಒಂದು ಸೇಬನ್ನು ಪರ್ಚೇಸ್ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇರುತ್ತೆ. ಅವಾಗ ಅರ್ಥ ಆಯ್ತಾ? ಕೊಟ್ಟಿರ್ತಕ್ಕಂತಹ ಇದರಲ್ಲಿ ಇದನ್ನೇ ನಾವು ಇಳಿಜಾರು, ಬಜೆಟ್ ರೇಖೆಯ ಇಳಿಜಾರು ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ಬಜೆಟ್ ರೇಖೆಯ ಇಳಿಜಾರು ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಏನಿರುತ್ತೆ? ಬಜೆಟ್ ರೇಖೆಯಲ್ಲಿ ಈ ಮೇಲೆ ಕೊಟ್ಟಿರ್ತಕ್ಕಂತಹ ಕೋಷ್ಟಕದಲ್ಲಿ ಕೊಟ್ಟಿರೋಂಗೆ ಒಂದು ಸೇಬೆಹಣ್ಣನ್ನು ಪಡೆಯಲು 2 ಬಾಳೆಹಣ್ಣನ್ನು ತ್ಯಾಗ ಮಾಡಬೇಕಾಯ್ತಲ್ವ. ಹಾಗಾಗಿ ಇದನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ? ಇಳಿಜಾರು 2 ಬಾಳೆಹಣ್ಣನ್ನು ತ್ಯಾಗ ಮಾಡಬೇಕು. ಯಾವಾಗ? ಒಂದು ನಮಗೆ ಆ್ಯಪಲ್ ಬೇಕು ಅಂದರೆ. ಹಾಗಾಗಿ ಏನಾಯಿತು? ಇದು -2 ಅಥವಾ 2. ಇಲ್ಲಿ ಅಂಶದ ಮೌಲ್ಯವು ಯಾವಾಗಲೂ ಋಣಾತ್ಮಕವಾಗಿರುತ್ತದೆ. ಏಕೆಂದರೆ ತ್ಯಾಗ ಮಾಡಬೇಕಾದ ಘಟಕಗಳ ಸಂಖ್ಯೆಯ ಮೌಲ್ಯವನ್ನು ಇದು ತೋರಿಸ್ತತೆ. ಅಂದರೆ ನಾವು ಅದನ್ನ ನಮ್ಮಿಂದ ಅದನ್ನ ಬಿಟ್ಟಂಗೆ ತಾನೇ ನಾವು. ಹಾಗಾಗಿ ಅದನ್ನ ನೆಗೆಟಿವ್ ಸಿಂಬಲಿಂದ ತೋರಿಸ್ತೀವಿ, ನೆಗೆಟಿವ್ ಯೂಸ್ ಮಾಡ್ತೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ಆದರೆ ನಿರಪೇಕ್ಷ ಮೌಲ್ಯವನ್ನು ಯಾವಾಗಲೂ ವಿಶ್ಲೇಷಣೆಯಲ್ಲಿ ಪರಿಗಣಿಸಲಾಗುತ್ತದೆ. ಟೋಟಲಾಗಿ ಎಷ್ಟು ಕಡಿಮೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ, ಟೋಟಲಾಗಿ ಏನನ್ನು ಕಡಿಮೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಬಟ್ ಸಿಂಬಲ್ ಯಾಕೆ ಯೂಸ್ ಮಾಡ್ತಿದ್ದೀವಿ? ಓವರಾಲ್ ಆಗಿ ಹೇಳೋದಾದರೆ ನಮಗೆ 2 ಅಂತ ತೋರಿಸ್ತೀವಿ ಲಾಸ್ಟಿಗೆ. ಇಲ್ಲಿ ಓವರಾಲ್ ಆಗಿ ತೋರಿಸೋದಾದರೆ 2 ಅಂತಲೇ ತೋರಿಸ್ತೀವಿ. ಬಟ್ ಫೈಂಡ್ ಔಟ್ ಮಾಡಬೇಕಾದ್ರೆ -2 ಅಂತ ಕೊಡ್ತೀವಿ. -2 ಅಂದರೆ ಏನು? ನಮಗೆ ನಾವು ಇವುಗಳನ್ನು ಬಿಟ್ಟು ಕೊಟ್ಟಿದ್ದೀವಿ ಅಂತ ಅರ್ಥ ಅಲ್ವಾ? ಬಿಟ್ಟು ಕೊಟ್ಟಿದ್ದೀವಿ ಅಂತ ಅರ್ಥ. ಅಂದರೆ ಇವನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಹಾಗಾಗಿ ಮೈನಸ್ ಸಿಂಬಲ್ ಯೂಸ್ ಮಾಡ್ತೀವಿ. ಬಟ್ ಟೋಟಲ್ ಆಗಿ ಎಷ್ಟು ಐಟಮ್ಸ್ ಅಂದರೆ 2 ಅಂತಲೇ ಹೇಳಬೇಕು. ಅಲ್ಲಿ -2 ಅಂತ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ರೇಖೆ ಇಳಿಜಾರು 2 ಸರಕುಗಳ ಬೆಲೆಯ ದರಕ್ಕೆ ಸಮವಾಗಿರ್ತದೆ. ಯಾವಾಗಲೂ ಈ ಬಜೆಟ್ ರೇಖೆ ಏನು ಇಳಿಜಾರು ಹೋಗ್ತಾ ಇರ್ತೈತಲ್ಲ, ಈ 2 ಸರಕುಗಳ ಏನು ಕೊಂಡ್ಕೊಂಡು ಬಂದಿವ ನಾವು ಅವುಗಳ ಒಂದು ರೇಟ್ಗೆ ಅದು ಸಮವಾಗಿರ್ತದೆ. ನೆಕ್ಸ್ಟ್ ಇಷ್ಟು ಏನು ಬಜೆಟ್ ರೇಖೆಯ ಇಳಿಜಾರು. ನೆಕ್ಸ್ಟ್ ಇದರ ಒಂದು ಪ್ರೈಸ್ ರೇಷಿಯೋ ಅಥವಾ ಅವುಗಳ ಒಂದು ಬೆಲೆಯ ಅನುಪಾತ. ಎಕ್ಸ್ ಆಕ್ಸಿಸ್ ಸರಕುಗಳ ಬೆಲೆಯನ್ನು y ಆಕ್ಸಿಸ್ ಸರಕುಗಳ ಬೆಲೆಯಿಂದ ಭಾಗಿಸಿದಾಗ ಬರುವುದೇ ಬೆಲೆಯ ದರ. ಫಾರ್ ಎಕ್ಸಾಂಪಲ್, ಎಕ್ಸ್ ಸರಕುಗಳನ್ನು ಅಕ್ಷಾಂಶದಲ್ಲೂ y ಸರಕುಗಳನ್ನು ರೇಖಾಂಶದಲ್ಲೂ ನಮೂದಿಸಿದ್ದಾರೆ. ಅಂದರೆ y ಅಂದರೆ ಬನಾನಾಸ್ನ y ಆಕ್ಸಿಸಲ್ಲಿ ಹಾಕಿರಿ, ಆ್ಯಪಲ್ಸ್ನ ಎಕ್ಸ್ ಆಕ್ಸಿಸಲ್ಲಿ ಹಾಕಿರಿ ಅಂತ ಇಟ್ಕೊಳ್ಳಿ. ಓಕೆ, ಆವಾಗ ಎಕ್ಸ್ ಸರ್ಕಲ್ಗಳನ್ನು ಅಕ್ಷಾಂಶದಲ್ಲೂ y ಸರ್ಕಲ್ಗಳನ್ನು ರೇಖಾಂಶಗಳನ್ನು ನಮೂದಿಸಿದ್ದೀವಿ ನಾವೀಗ. ಇದು ಅಕ್ಷಾಂಶ, ಇದು ರೇಖಾಂಶ. ಓಕೆ, ಆವಾಗ ಒಂದು ಬೆಲೆಯ ದರ, ಓಕೆ, ಅದರ ಒಂದು ಪ್ರೈಸ್ನ ರೇಟ್ ಹೆಂಗೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಎಕ್ಸ್ನ ಬೆಲೆ ದಟ್ ಈಸ್ px ಡಿವೈಡೆಡ್ ಬೈ py, ಎಕ್ಸ್ ಆ್ಯಕ್ಸಿಸ್ ಡಿವೈಡೆಡ್ ಬೈ y ಆ್ಯಕ್ಸಿಸ್ ಮಾಡಿದರೆ ನಮಗೇನು ಬರುತ್ತೆ? ಅದರ ಒಂದು ಅನುಪಾತ ಸಿಗುತ್ತೆ. ಅರ್ಥ ಆಯ್ತಾ? ಬೆಲೆಯ ದರ ಸಾಧ್ಯಾಂತವಾಗಿ ಸ್ಥಿರವಾಗಿರುತ್ತದೆ, ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಏಕೆಂದರೆ px ಮತ್ತು py ಆಧಾರದ ಮೇರೆಗೆ ΔX ಮತ್ತು ΔYಗಳನ್ನು ಮಾಡಿದ ಲೆಕ್ಕಾಚಾರವು ಸಾಧ್ಯಾಂತವಾಗಿ ಸ್ಥಿರವಾಗಿರುತ್ತದೆ. ಸಾಧ್ಯಾಂತ ಅಂದರೆ ಏನಂದರೆ ಆಲ್ಮೋಸ್ಟ್
ನಿಮಗೆ ಅದು ಫಿಕ್ಸ್ ಆಗಿರುತ್ತೆ ಅಂತ ಅರ್ಥ. ಯಾವ ಥರ ಫಿಕ್ಸ್ ಆಗಿರುತ್ತೆ? ನೀವು ಯಾವುದೇ ಒಂದು ಗ್ರಾಫ್ ಹಾಕಿದ್ದೀರಾ ಅಂತಂದರೆ ಪ್ರೈಸ್ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಅದಕ್ಕೆ ಪ್ಯಾರಲಲ್ ಆಗಿ ಕಡಿಮೆ ಆಗ್ತಾ ಹೋಗಿರುತ್ತೆ ತಾನೆ. ಈ ಥರ ಹಾಕ್ಕೊಂಡಿದ್ವಪ್ಪ, ಅದರಲ್ಲಿ ಏನಾಯಿತು ನಿಮಗೆ ಅಲ್ಲಿ ಬರ್ತಕ್ಕಂತಹ ಸಂಯೋಜನೆ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಓನ್ಲಿ ವೈ ಮಾತ್ರ ಇರುತ್ತೆ, ವೈ ಅಟ್ ಮೋಸ್ಟ್ ಇರುತ್ತೆ, ಇಲ್ಲಿ ಎಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ವೈ 0 ಇರುತ್ತೆ, ಇಲ್ಲಿ ವೈ ಮ್ಯಾಕ್ಸಿಮಮ್ ಇರುತ್ತೆ, ಎಕ್ಸ್ 0 ಇರುತ್ತೆ, ಇಲ್ಲಿ ಬಂದಾಗ ಮತ್ತೆ ಚೇಂಜ್ ಆಗುತ್ತೆ, ಇಲ್ಲಿ ಬಂದಾಗ ಚೇಂಜ್ ಆಗುತ್ತೆ, ಇಲ್ಲಿ ಬಂದಾಗ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ ತಾನೆ. ಈ ಥರ ಬಂದಂಗೆಲ್ಲ ಇದು ಏನಾಗಿರುತ್ತೆ ಅಂದರೆ ಇವು ಈ ಸೆಂಟ್ರಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಲ್ಲ, ಚೇಂಜಸ್ ಮಾಡ್ತೀವಲ್ಲ, ಅವುಗಳನ್ನೇ ನಾವು ಡೆಲ್ಟಾ ಎಕ್ಸ್ ಮತ್ತು ಡೆಲ್ಟಾ ವೈಗಳನ್ನು ಅಂತೇಳಿ ಕರಿತೀವಿ. ಇವುಗಳ ಲೆಕ್ಕಾಚಾರವು ಸಾಧ್ಯಂತವಾಗಿ ಸ್ಥಿರವಾಗಿರುತ್ತದೆ. ಸಾಧ್ಯಂತವಾಗಿ ಸ್ಥಿರವಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಇದು ಫಿಕ್ಸ್ ಆಗಿರುತ್ತೆ. ಇವು ಎರಡನ್ನು ಕಾಂಬಿನೇಷನ್ ಮಾಡಿದ್ರು ಕೂಡ ನಮ್ಗೆ ಏನು ಬರುತ್ತೆ, ಆ ಇನ್ಕಮ್ ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂತಹ ಬೆಲೆ ಬರುತ್ತೆ. ಓಕೆ, ನೆಕ್ಸ್ಟ್ ಶಿಫ್ಟ್ ಇನ್ ಬಜೆಟ್ ಲೈನ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ತಿಳ್ಕೊಳ್ಳಿದು, ಇಲ್ಲಿವರೆಗೆ ನಾವೇನು ಓದಿದ್ವಿ, ಬಜೆಟ್ ಲೈನ್ ಅಂದರೆ ನಮ್ಮ ಇನ್ಕಮ್ಗೆ ಏನು ಬಂದಿತ್ತು, ಆ ಇನ್ಕಮ್ಮಲ್ಲಿ ಎಷ್ಟು ಐಟಮ್ಸ್ನ ನಾವು ಪರ್ಚೇಸ್ ಮಾಡಿದ್ದೀವೋ ಅಂತಕ್ಕಂಥದ್ದನ್ನು ನಾವು ಈ ಗ್ರಾಫ್ ಮೇಲೆ ಹಾಕ್ತೀವಿ. ಓಕೆ, ಬಜೆಟ್ ಒಳಗಡೆ ಪರ್ಚೇಸ್ ಮಾಡಿದ್ರೆ ಇಲ್ಲಿ ತೋರಿಸ್ತೀವಿ, ಅವ್ನ ಬಜೆಟ್ಗಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಇದೆಯಪ್ಪ ಅಂತಂದರೆ ಮೇಲೆ ತೋರಿಸ್ತೀವಿ, ಇದು ಅವ್ನ ಕೈಲೇ ಕೊಂಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಬಜೆಟ್ ರೇಖೆಯ ಸ್ಥಾನ ಪಲ್ಲಟ ಅಂದರೆ ಏನು, ದ ಶಿಫ್ಟ್ ಇನ್ ಅ ಬಜೆಟ್ ಲೈನ್. ಇದು ಆ್ಯಕ್ಚುಯಲ್ ಬಜೆಟ್ ಲೈನ್ ತಾನೆ. ಓಕೆ, ಸೊ ಬಜೆಟ್ ಲೈನ್ಗೂ ಶಿಫ್ಟ್ ಇನ್ ಬಜೆಟ್ ಲೈನ್ ಅಂದರೂ ಕೂಡ ಏನು ಅಂತಕ್ಕಂಥದ್ದನ್ನ ನೋಡೋಣ. ಇದರಲ್ಲಿ ಯಾವುದು ಬಜೆಟ್ ಲೈನ್ ಅಂತೀವಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಏನು ಶಿಫ್ಟ್ ಅಂದರೆ ಏನು, ಅನುಭೋಗಿಯ ಆದಾಯ ಮತ್ತು ಸರಕುಗಳ ಬೆಲೆಗಳು ಸ್ಥಿರವಾಗಿರುತ್ತದೆ ಎಂದು ಕಲ್ಪನೆಯ ಆಧಾರದ ಮೇಲೆ ನಾವು ಬಜೆಟ್ ರೇಖೆಯನ್ನು ರಚಿಸ್ತೀವಿ. ಓಕೆ, ಹೇಗೆ ನಾವು ರಚಿಸಿದ್ವಿ, ಇಲ್ಲಿ ಈ ತಿಂಗಳು ನಮಗೆ ಎಕ್ಸ್ಪೆಂಡಿಚರು ಕೂಡ 20 ರೂಪಾಯಿನೇ, ಒಂದು ಆ್ಯಪಲ್ ಪ್ರೈಸು ಕೂಡ 4, ಒಂದು ಬನಾನಾ ಪ್ರೈಸು 2 ರೂಪಾಯಿ ಅಂತೇಳಿ ಇದೇ ಕಾನ್ಸೆಪ್ಟ್ ಮೇಲೆ ನಾವು ಬಜೆಟ್ ಲೈನ್ನ ಹಾಕಿರೋದು. ಓಕೆ, ಬಜೆಟ್ ಗ್ರಾಫ್ ಹಾಕಿರೋದು ಕೂಡ ಇದೇ ಒಂದು ಕಾನ್ಸೆಪ್ಟ್ ಮೇಲೆ. ಇನ್ಕಮ್ 20 ರೂಪೀಸ್ ಇದೆ, ಆ್ಯಪಲ್ 4 ರೂಪೀಸ್ ಇದೆ, ಬನಾನಾ 2 ರೂಪೀಸ್ ಇದೆ. ಹಾಗಿದ್ರೆ ಶಿಫ್ಟ್ ಇನ್ ಬಜೆಟ್ ಲೈನ್ ಅಂದರೆ ಏನು, ಅನುಭೋಗಿಯ ಆದಾಯದ ಮತ್ತು ಸರಕುಗಳ ಬೆಲೆಗಳು ಸ್ಥಿರವಾಗಿರ್ತದೆ ಎಂದು ನಾವು ಆಧಾರದ ಮೇಲೆ ಈ ಒಂದು ಬಜೆಟ್ ರೇಖೆಯನ್ನು ರಚಿಸಿದ್ದೀವಿ. ಆದರೆ ಹೊಸ ಬಜೆಟ್ ರೇಖೆಯನ್ನು ರಚಿಸಲು ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಆಗಿರಬೇಕು ಅಥವಾ ಸರಕುಗಳ ಬೆಲೆಯಲ್ಲಿ ಬದಲಾವಣೆ ಆಗಿರಬೇಕು. ಇಲ್ಲಿ ನಮಗೆ ಇನ್ಕಮ್ಮು ಹೆಚ್ಚು ಕಡಿಮೆ ಆಯಿತು ಅಥವಾ ಪ್ರೈಸ್ ಹೆಚ್ಚು ಕಡಿಮೆ ಆಯಿತು ಅಂದ ತಕ್ಷಣ ಏನಾಗುತ್ತೆ, ನಮಗೆ ಈ ಲೈನ್ ಅಂತಕ್ಕಂಥದ್ದು ಶಿಫ್ಟ್ ಆಗುತ್ತೆ ತಾನೆ. ಐದರ್ ಈ ಕಡೆ ಆದರೂ ಬರ್ಬೋದು ಅಥವಾ ಈ ಕಡೆ ಆದರೂ ಬರ್ಬೋದು. ಲೈನ್ ಅಂತಕ್ಕಂಥದ್ದು ಒಂದು ಗ್ರಾಫಿಂದ, ಇಲ್ಲಿ ಒಂದು ನೀವು ಗ್ರಾಫ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಆ ಗ್ರಾಫಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಪ್ರೈಸು ಹೆಚ್ಚಾದರೆ, ಇನ್ಕಮ್ಮು ವೇರಿಯೇಷನ್ ಆದರೆ ಆಟೋಮೆಟಿಕ್ಕಾಗಿ ಆ ಒಂದು ಲೈನಿಂದ ಬರ್ತಕ್ಕಂತಹ ಬಜೆಟಲ್ಲಿ ನಮಗೇನಾದರೂ ಬಜೆಟಪ್ಪ ಈಗ 20 ರೂಪಾಯಿ ಇದೆ, 20 ರೂಪಾಯಿ ಇರೋದು 10 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. 20 ರೂಪಾಯಿ ಇರೋದು ಈ ತಿಂಗಳು ಯಾವುದೇ ಕಾರಣದಿಂದಾಗಿ ಏನೋ ಕಟ್ಟಿಂಗ್ಸ್ ಆಯಿತು, ನಮ್ಗೆ ಬರೀ 15 ರೂಪಾಯಿ ಬಂತು ಅಂತಂದರೆ ಇಲ್ಲಿ ಏನು ನಾವು ಪರ್ಚೇಸ್ ಮಾಡಿದ್ವಲ್ಲ ಇವೇ ಪರ್ಚೇಸ್ ಮಾಡೋಕ್ಕಾಗುತ್ತೆ ಅವಾಗೆ ಸೇಮ್ ಕ್ವಾಂಟಿಟಿ. ಇಲ್ಲಿ ಅವಾಗ ಏನಾಗ್ತಾವೆ, ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀವಿ ತಾನೆ, ಕಡಿಮೆ ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ವಿ. ಅವಾಗ ಏನಾಯಿತು, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ಲೈನ್ ಇಲ್ಲಿದೆ, ಅವಾಗೆ ಶಿಫ್ಟ್ ಆಯಿತು, ಇಲ್ಲಿಗೆ ಬಂತು. ಅದೇ ಅಪ್ಪಿ ಇಲ್ಲಪ್ಪ ಈ ತಿಂಗಳು ನನಗೆ ಏನೋ ಒಂದು ಪ್ರಮೋಷನ್ ಬೋನಸ್ ಬಂದಿತ್ತಪ್ಪ, 20 ರೂಪಾಯಿ 40 ರೂಪಾಯಿ ಆಯ್ತಪ್ಪ ಈ ಮಂತು, ಅವಾಗೇನಾಗುತ್ತೆ, ಬಜೆಟ್ ಲೈನ್ ಇಲ್ಲಿಗೆ ಹೋಗುತ್ತೆ ತಾನೆ. ಅಂದರೆ ಈ ತಿಂಗಳು ನಾವು ಜಾಸ್ತಿ ಬನಾನಸು ಜಾಸ್ತಿ ಆ್ಯಪಲ್ಸ್ ಪರ್ಚೇಸ್ ಮಾಡ್ತೀವಿ. ಇನ್ಕಮ್ ಜಾಸ್ತಿ ಆದರೆ, ಇನ್ಕಮ್ ಕಡಿಮೆ ಆದರೆ ಏನಾಯ್ತು ಅಂದರೆ ಬಜೆಟ್ ಲೈನ್ಗಿಂತ ಒಳಗಡೆಗೆ ಶಿಫ್ಟ್ ಆಯಿತು. ಈ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ 1-2 ನಿಮಿಷ ಬ್ಯಾಕ್ ಮೂವ್ ಮಾಡಿ ಮತ್ತೆ ಕೇಳಿ. ಓಕೆ, ಇವಾಗ ಅನುಭೋಗಿಯ ಆದಾಯದಲ್ಲಿ ಆದಂತಹ ಬದಲಾವಣೆಯ ಪರಿಣಾಮ ಏನಾಗುತ್ತೆ. ಫಸ್ಟ್ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಅಂದರೆ ಏನರ್ಥ, ಇನ್ಕಮ್ಮಲ್ಲಿ ಬದಲಾವಣೆ ಆದರೆ, ಇಲ್ಲಿ ನಿಮಗೆ ನಾನು ಈ ಗ್ರಾಫಲ್ಲಿ ನಿಮ್ಗೆ ಅದೇ ಎಕ್ಸ್ಪ್ಲೇನ್ ಮಾಡಿರೋದು. ಇನ್ಕಮ್ಮಲ್ಲಿ ಬದಲಾವಣೆ ಅಂದರೆ ಏನು, ಇಲ್ಲಿ ಆ್ಯಪಲ್ ಮತ್ತು ಬನಾನಾ ಏನಿದ್ವೋ, ಆ್ಯಪಲ್ 4 ರೂಪಾಯಿನೇ ಇದೆ, ಬನಾನಾ 2 ರೂಪಾಯಿನೇ ಇದೆ, ಬಟ್ ಇನ್ಕಮ್ಮಲ್ಲಿ ವೇರಿಯೇಷನ್ ಆಗಿದೆ. ಅವಾಗ ಇದನ್ನು ಫಿಕ್ಸ್ ಇದ್ದಾವೆ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೊತೀವಿ. ಅನುಭೋಗಿ ಆದಾಯದಲ್ಲಿ ಬದಲಾವಣೆ ಉಂಟಾದರೆ ಮೂಲ ಬಜೆಟ್ ರೇಖೆಯಲ್ಲಿ ಏನಾಗುತ್ತದೆ ಅಂತ ಗಮನಿಸೋಣ. ನಾನು ನಿಮಗೆ ಏನಾಗುತ್ತೆ ಅಂತ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಬಜೆಟ್ ರೇಖೆಯ ಮೂಲಕ ಬಲಕ್ಕೆ ಅಥವಾ ಎಡಕ್ಕೆ ಸ್ಥಾನ ಪಲ್ಲಟ ಆಗುತ್ತದೆ. ಈಗ ಅನುಭೋಗಿಯ ಆದಾಯ ಹೆಚ್ಚಾಗಿದೆ ಅಂತ ನಾವು ಭಾವಿಸಿದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇದು ಬಲಗಡೆಗೆ ಶಿಫ್ಟ್ ಆಗುತ್ತೆ. ರೈಟ್, ನಾನು ಇಲ್ಲಿ ಅದನ್ನೇ ತಾನೇ ನಿಮ್ಗೆ ಶಿಫ್ಟ್ ಮಾಡಿ ತೋರಿಸಿರೋದು. ಬಜೆಟ್ ರೇಖೆ ಇಲ್ಲಿದೆ, ಈ ಬಜೆಟ್ ರೇಖೆಯಿಂದ ಇನ್ಕಮ್ ಏನಾದರೂ ಜಾಸ್ತಿ ಆಯಿತು, ಇನ್ಕಮ್ ಏನಾದರೂ 40 ರೂಪೀಸ್ ಆಯಿತು ಅಂದರೆ ಆಲ್ರೆಡಿ ಏನಾಯಿತು, ಬಜೆಟ್ ರೇಖೆ ಈ ಕಡೆ ಶಿಫ್ಟ್ ಆಯಿತು.
ಇನ್ಕಮ್ ಏನಾದರೂ 10 ರೂಪೀಸ್ ಆಯ್ತು ಅಂದರೆ ಬಜೆಟ್ ರೇಖೆಯಿಂದ ಒಳಗಡೆಗೆ ಶಿಫ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ಅದನ್ನೇ ನಾನು ನಿಮಗೆ ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಇರೋದೆಲ್ಲ ನಾನು ಇಲ್ಲಿ ನಿಮಗೆ ಬ್ರೀಫಾಗಿ ಅರ್ಥ ಮಾಡಿಸಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಫಸ್ಟ್ ಕಂಡೀಷನಲ್ಲಿ ನೋಡಿ, ಆದಾಯ ಇಳಿಮುಖ ಆಯಿತು ಅಂತಂದರೆ, ಆದಾಯ ಇಳಿಮುಖ ಆಯಿತು ಅಂತ ಅಂದ್ಕೊಳ್ರಿ. ಅಂದರೆ 20 ರೂಪೀಸ್ ಇದ್ದಿದ್ದು 10 ರೂಪೀಸ್ ಆಯ್ತು ಅಂದರೆ ಏನಾಯಿತು, ಬಜೆಟ್ ಲೈನಿಂದ ಒಳಗಡೆಗೆ ಬಂದು ಹೋಯ್ತು ಆಲ್ರೆಡಿ. ಓಕೆ, ಇದು ಇನ್ಕಮ್ಮು ವೇರಿಯೇಷನ್ ಆಯಿತು, ಇನ್ಕಮ್ ವೇರಿಯೇಷನ್ ಆಯಿತು, ಬಟ್ ಪ್ರೈಸ್ ಏನಾಗಿದ್ವು, ಫಿಕ್ಸ್ ಆಗಿದ್ವು, ಅವೆರಡುಗಳ ಫಿಕ್ಸ್ ಆಗಿತ್ತು. ಸೆಕೆಂಡ್ ಏನು, ಸಾಪೇಕ್ಷ ಬೆಲೆಗಳಲ್ಲಿನ ಆದ ಬದಲಾವಣೆ. ಇಲ್ಲೇನಾಗುತ್ತೆ, ಇದರಲ್ಲಿ ಅನುಭೋಗ್ಯ ಹಣದ ಆದಾಯ 20 ರೂಪಾಯಿ ಇನ್ಕಮ್ ಫಿಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಆ್ಯಪಲ್ ಮತ್ತು ಬನಾನದು ಪ್ರೈಸ್ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ಡಿಪೆಂಡ್ ಏನಾಗ್ತವೆ, ಈಗ ಆ್ಯಪಲ್ ಪ್ರೈಸ್ 4 ರೂಪಾಯಿ ಇದ್ದಿದ್ದು 6 ರೂಪಾಯಿ ಆಯಿತು ಅಂದರೆ ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, 10 ರೂಪಾಯಿನೇ ನಾವು ಇದಕ್ಕೋಸ್ಕರ ತೆಗೆದಿಟ್ಟರು ಕೂಡ ಮೊದಲು ಬರ್ತಾಯಿದ್ವು 2 ಬರ್ತಾಯಿದ್ವು ಮಿನಿಮಮ್ ಆ್ಯಪಲ್ಸು ಅಂತಂದರೆ 8 ರೂಪಾಯಿಗೆ. ಇಲ್ಲಿ ನಾವಲ್ಲಿ 10 ರೂಪಾಯಿ ತೆಗೆದಿಟ್ಟರು ಕೂಡ ಇಲ್ಲಿ ಎರಡನೇ ಸಲ ಏನಾಯಿತು, ಒಂದೇ ಆ್ಯಪಲ್ ಬಂತು ತಾನೇ. 10 ರೂಪಾಯಿ ಆ್ಯಪಲ್ಗೋಸ್ಕರ ತೆಗೆದಿಟ್ಟಿದ್ವಿ, 4 ರೂಪಾಯಿದಾಗ 2 ತೊಗೊತಿದ್ವಿ 10 ರೂಪಾಯಿದಲ್ಲಿ. ಇವಾಗ 10 ರೂಪಾಯಿದಲ್ಲಿ ಒಂದೇ ತೊಗೊಳಕ್ಕಾಗುತ್ತೆ, ಯಾಕಂದರೆ 6 ರೂಪಾಯಿ ಆಯಿತು ಆಲ್ರೆಡಿ. ಇದೇನಾಯಿತು, ಲೈನ್ ಹಾಗಾಗಿ ನಮಗೆ ಒಳಗಡೆಗೆ ಶಿಫ್ಟ್ ಆಯಿತು. ಎಲ್ಲಿ ಶಿಫ್ಟ್ ಆಯಿತು, ಒಳಗಡೆಗೆ ಶಿಫ್ಟ್ ಆಯಿತು. ಹಾಗೆ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಬಜೆಟ್ ರೇಖೆಯ ಮೂಲ ಬೆಲೆ ರೇಖೆಗಿಂತ ಅದು ಏನಾಗ್ತೈತೆ, ಅವಾಗ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಒಳಗಡೆ ಶಿಫ್ಟ್ ಆಗುತ್ತೆ, ಅಥವಾ ಕಡಿಮೆ ಆಯಿತು ಅಂದರೆ ಹೊರಗಡೆಗೆ ಶಿಫ್ಟ್ ಆಗುತ್ತೆ. ಬಲಕ್ಕೆ ಶಿಫ್ಟ್ ಆಯಿತು ಅಂದರೆ ಇಲ್ಲೇನರ್ಥ, ಅದ್ರ ಬೆಲೆ ಕಡಿಮೆ ಆಯಿತು. 4 ರೂಪಾಯಿ ಇರೋದು ಏನಾಯಿತು, ಇದು 2 ರೂಪಾಯಿ ಆಯಿತು ಅಂತ ಇಟ್ಕೊ. ಅವಾಗ ನಾವು 10 ರೂಪಾಯಿ ತೊಗೊಂಡು ಹೋಗಿದ್ದೀವಿ ಅಂತಂದ್ರೆ ಅದಕ್ಕೋಸ್ಕರ 5 ಆ್ಯಪಲ್ಸ್ನ ತೊಗೊತೀವಿ ತಾನೇ, 5 ಆ್ಯಪಲ್ಸ್ ತೊಗೊತೀವಿ. ಇಲ್ಲಿ ಏನು ತೊಗೊಂಡ್ವಿ, ಒಂದೇ ಆ್ಯಪಲ್ ತೊಗೊಂಡ್ವಿ. ಒಂದೇ ಆ್ಯಪಲ್ ಅಂದರೆ ಬಜೆಟ್ ರೇಖೆಗಿಂತ ಒಳಗಡೆ ಶಿಫ್ಟ್ ಆಯಿತು, ಆಯಿತಾ. ಅದೇ ನಮಗೆ 5 ಆ್ಯಪಲ್ಸ್ ತೊಗೊಂಡಿವಿ ಅಂದರೆ ಬಜೆಟ್ ರೇಖೆಗಿಂತ ಹೊರಗಡೆಗೆ ಶಿಫ್ಟ್ ಆಯಿತು ಅಂತ ಆ್ಯಪಲ್ದು. ಓಕೆ, ಅದೇ ಥರ ಬನಾನಸ್ ಕೂಡ, ಬನಾನಸ್ದು ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಬಜೆಟ್ ರೇಖೆಗಿಂತ ಒಳಗಡೆ ಶಿಫ್ಟ್ ಆಗುತ್ತೆ. ಅಂದರೆ ಇಲ್ಲಿ 5 ನಂಬರ್ ತೊಗೊತೀವಿ ಬನಾನಾ ಅಂದರೆ, ರೇಟ್ ಜಾಸ್ತಿ ಆದರೆ ಏನಾಗ್ತವೆ, 4 ನಂಬರ್ಸ್ ತೊಗೊತೀವಿ ತಾನೆ. ಅದೇ ರೇಟ್ ಕಡಿಮೆ ಆದರೆ 6 ನಂಬರ್ ತೊಗೋಬೋದು. ರೇಟ್ ಕಡಿಮೆ ಆದರೆ ಹೊರಗಡೆ ಹೋಗುತ್ತೆ, ರೇಟ್ ಜಾಸ್ತಿ ಆದರೆ ಒಳಗಡೆ ಬರುತ್ತೆ. ಯಾವುದರಿಂದ, ಮೀನ್ ಬಜೆಟ್ ಲೈನಿಂದ. ಓಕೆ, ನೆಕ್ಸ್ಟ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಔದಾಸೀನ್ಯ ವಕ್ರರೇಖಾ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಅಂದರೆ ಇದರಲ್ಲಿ ಏನು ಓದ್ತೀವಿ ನಾವು, ಓಕೆ, ವಿ ವಿಲ್ ಸ್ಟಾಪ್ ಹಿಯರ್. ಇದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.